Dear aspirants, do you believe that economy is such a difficult subject for UPSC? ನಿಮಗೆ ಅನಿಸ್ತಾ ಇದೆಯಾ ಯು ಪಿ ಎಸ್ ಸಿ ತಯಾರಿಗೆ ಅರ್ಥಶಾಸ್ತ್ರ ಅಂತಕ್ಕೊಂದು ಅತ್ಯಂತ ಕಠಿಣ ವಿಷಯ ಅಂತ? ಸೊ ನಾವು ನಿಮಗಾಗಿ ವಿಶೇಷವಾದಂತಹ ಒಂದು ಕೋರ್ಸ್ ಅನ್ನು ರೂಪಿಸ್ತಾ ಇದ್ದೇವೆ. ದ್ವಿಭಾಷೆಯಲ್ಲಿ ಬೈಲಿಂಗ್ವಲ್ ಅಲ್ಲಿ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ನಮ್ಮ ವಿನಯ್ ಕುಮಾರ್ ಸರ್ ನೇತೃತ್ವದಲ್ಲಿ ಮತ್ತು ಶರತ್ ಕುಮಾರ್ ಸರ್ ನೇತೃತ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾವು ಈ ಕೋರ್ಸ್ ಅನ್ನ ಇದೇ ತಿಂಗಳು 27ನೇ ತಾರೀಕು ಲಾಂಚ್ ಮಾಡ್ತಾ ಇದ್ದೇವೆ. ನಾನು ನಿಮ್ಮ ಪ್ರೀತಿಯ ಮಹೇಶ್ ಎಸ್ ಪಾವಗಡ. ಅರ್ಥಶಾಸ್ತ್ರದ ಉಪನ್ಯಾಸಕರು, ಎಕಾನಮಿ ಫ್ಯಾಕಲ್ಟಿ ಫಾರ್ ಯು ಪಿ ಎಸ್ ಸಿ ಆಸ್ ವೆಲ್ ಆಸ್ ಇನ್ಸ್ಟಾ ಕೆ ಎಸ್. ನೋಡಿ, ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಯು ಪಿ ಎಸ್ ಸಿ ತಯಾರಿಗೆ ನಾವು ನಿಮಗಾಗಿ ಒಂದು ಹೊಸ ಟೀಮ್ ಅನ್ನ ಬಿಲ್ಟ್ ಮಾಡಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ ಸ್ನೇಹಿತರೆ. ಹಾಗಾದರೆ ಯು ಪಿ ಎಸ್ ಸಿಗೆ ಸಂಬಂಧಪಟ್ಟಂತೆ ವಾಟ್ ಈಸ್ ಆರ್ ಸಿಲೆಬಸ್ ಫಾರ್ ಯು ಪಿ ಎಸ್ ಸಿ ಇನ್ ಎಕನಾಮಿಕ್ಸ್? ಅರ್ಥಶಾಸ್ತ್ರದಲ್ಲಿ ಯು ಪಿ ಎಸ್ ಸಿ ತಯಾರಿಗಾಗಿ 2 ವಿಚಾರಗಳು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಒಂದು ಪ್ರಿಲಿಮ್ಸ್ಗೆ ಸಂಬಂಧಪಟ್ಟಂತೆ ಮತ್ತು ಮೈನ್ಸ್ಗೆ ಸಂಬಂಧಪಟ್ಟಂತೆ. See, economy is such a beautiful subject that you need to understand for UPSC for both prelims and mains. ಮುಖ್ಯ ಪರೀಕ್ಷೆ ಮತ್ತು ಪ್ರಿಲಿಮಿನರಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅರ್ಥಶಾಸ್ತ್ರ ವಿಷಯವನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಎಕಾನಮಿ ಅಂತಕ್ಕಂಥ ವಿಚಾರವನ್ನ 2 ಡೈಮೆನ್ಷನ್ ಅಲ್ಲಿ ನೀವು ಅನಾಲಿಸಿಸ್ ಮಾಡಬೇಕಾಗುತ್ತೆ, ವಿಶೇಷವಾಗಿ ಪ್ರಿಲಿಮ್ಸ್ಗೆ ಸಂಬಂಧಪಟ್ಟಂತೆ. ಒನ್ ಈಸ್ ಥೆರಿಟಿಕ್ ಆಸ್ಪೆಕ್ಟ್, ಸೈದ್ಧಾಂತಿಕ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅನದರ್ ಒನ್ ಈಸ್ ಕರೆಂಟ್ ಅಫೈರ್ಸ್ ಅಪ್ರೋಚ್, ಪ್ರಚಲಿತ ಘಟನೆಗಳನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈಗ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ, ಎಕಾನಮಿಗೆ ಸಂಬಂಧಪಟ್ಟಂತೆ ಪ್ರಿಲಿಮ್ಸ್ ಆಸ್ಪೆಕ್ಟ್ ಅಲ್ಲಿ ನಾವು ಸಿಲೆಬಸ್ ಅನ್ನ ಡಿಸ್ಕಸ್ ಮಾಡೋದಾದರೆ ನಿಮಗೆಲ್ಲ ಮಾಹಿತಿ ಇರಲಿ. ಫಸ್ಟ್ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ ಇಂಟ್ರೊಡಕ್ಷನ್ ಆಫ್ ಎಕನಾಮಿಕ್ಸ್, ಎಸ್ಪೆಷಲಿ ಮೈಕ್ರೋ ಅಂಡ್ ಮ್ಯಾಕ್ರೋ ಎಕನಾಮಿಕ್ಸ್. ನೋಡಿ, ನಮ್ಮ ಅರ್ಥಶಾಸ್ತ್ರದಲ್ಲಿ ಎಕಾನಮಿಯಲ್ಲಿ ಮೈಕ್ರೋ ಎಕನಾಮಿಕ್ಸ್ ಅಲ್ಲಿ ಯು ಪಿ ಎಸ್ ಸಿಗೆ ಸಂಬಂಧಪಟ್ಟಂತೆ ಅಷ್ಟೊಂದು ಮಹತ್ವ ಇಲ್ಲದೆ ಇದ್ರೂ ಕೂಡ ಸರ್ಟೈನ್ ಪಾಯಿಂಟ್ಸ್ ವಿಲ್ ಅರೈಸ್ ಅಂಡ್ ದಟ್ ಪರ್ಟಿಕ್ಯುಲರ್ ಮೈಕ್ರೋ ಎಕನಾಮಿಕ್ಸ್. ಫಾರ್ ಎಕ್ಸಾಂಪಲ್, ಕಾಸ್ಟ್ ಇಶ್ಯೂಗೆ ಸಂಬಂಧಪಟ್ಟಂತೆ ವಾಟ್ ಈಸ್ ಅಪರ್ಚುನಿಟಿ ಕಾಸ್ಟ್, ವಾಟ್ ಈಸ್ ಸಂಕ್ ಕಾಸ್ಟ್, ವಾಟ್ ಈಸ್ ಟೋಟಲ್ ಕಾಸ್ಟ್ ಅಂಡ್ ವಾಟ್ ಈಸ್ ವೇರಿಯಬಲ್ ಕಾಸ್ಟ್. ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಪ್ರಶ್ನೆಗಳು ಆ ಏರಿಯಾದಲ್ಲಿ, ವಿಶೇಷವಾಗಿ ಮೈಕ್ರೋ ಎಕನಾಮಿಕ್ಸ್ ಅಲ್ಲಿ ರೈಸ್ ಆಗ್ಲಿಕ್ಕೆ ಅವಕಾಶ ಇರುತ್ತೆ. ಅಂಡ್ ಸ್ಪೆಷಲಿ some particular parts which I would like to discuss in the microeconomics, especially demand and supply, ಬೇಡಿಕೆ ಮತ್ತೆ ಪೂರೈಕೆ ಅಂತಕ್ಕಂಥದ್ದು. ಹೌ ಡಿಮಾಂಡ್ ಅಂಡ್ ಸಪ್ಲೈ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ದಿ ಮಾರ್ಕೆಟ್ ಸ್ಟ್ರಕ್ಚರ್. ಮಾರುಕಟ್ಟೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಹೇಗೆ ಬೇಡಿಕೆ ಮತ್ತೆ ಪೂರೈಕೆ ಅನ್ನೋದು ಪ್ರಮುಖ ಪಾತ್ರ ವಹಿಸುತ್ತೆ. ಹೌ ಡಿಮಾಂಡ್ ಅಂಡ್ ಸಪ್ಲೈ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ದಿ ಎಕಾನಮಿ. ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಹೇಗೆ ಬೇಡಿಕೆ ಮತ್ತೆ ಪೂರೈಕೆ ಅನ್ನೋದು ಪ್ರಮುಖ ಪಾತ್ರ ವಹಿಸುತ್ತೆ. ಈ ಎಲ್ಲ ವಿಷಯಗಳದ್ದು, ಬೇಡಿಕೆ ಮತ್ತೆ ಪೂರೈಕೆ, ಡಿಮಾಂಡ್ ಅಂಡ್ ಸಪ್ಲೈ ಇಶ್ಯೂ ಇರಲಿ, ಕಾಸ್ಟ್ ಇಶ್ಯೂ ಇರಲಿ, ಮಾರ್ಕೆಟಿಂಗ್ ಇಶ್ಯೂ ಇರಲಿ, ಈ ಎಲ್ಲ ವಿಷಯಗಳು ಕೂಡ ನೀವು ಮೈಕ್ರೋ ಎಕನಾಮಿಕ್ಸ್ ನಲ್ಲಿ ಬೇಸಿಕ್ಸ್ ಆಗಿ ಪ್ರಿಲಿಮ್ಸ್ಗೆ ನೀವು ಕಲ್ತ್ಕೊಳ್ಬೇಕಾಗ್ತದೆ. The second part is macroeconomics. This is the most important point which is going to discuss in the UPSC prelims aspect too. Especially in macroeconomics, we are looking about national income concept. What is national income? And what is the historical importance of national income? And what are the important concepts of national income? ರಾಷ್ಟ್ರೀಯ ವರಮಾನ ಅಂದ್ರೆ ಏನು, ರಾಷ್ಟ್ರೀಯ ವರಮಾನದ ಪರಿಕಲ್ಪನೆಗಳು ಯಾವ್ಯಾವು, ರಾಷ್ಟ್ರೀಯ ವರಮಾನದ ಐತಿಹಾಸಿಕ ಹಿನ್ನೆಲೆ ಏನು, ಈ ಎಲ್ಲ ವಿಷಯಗಳು ಕೂಡ ನಿಮ್ಮ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಅಲ್ಲಿ ಬಹಳ ಮುಖ್ಯ ಆಗ್ತದೆ. ಡಿಯರ್ ಆಸ್ಪಿರೆಂಟ್ಸ್, in the concepts of national income we look at several concepts. ರಾಷ್ಟ್ರೀಯ ವರಮಾನದ ಪರಿಕಲ್ಪನೆಗಳಲ್ಲಿ ಸಾಕಷ್ಟು ವಿಚಾರಗಳನ್ನು ಡಿಸ್ಕಸ್ ಮಾಡೋದಿದೆ. what is GDP? What are the components of GDP? What is real and nominal GDP? GDP ಅಂದ್ರೆ ಏನು? ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತಕ್ಕಂಥದ್ದು, ಅದರಲ್ಲಿ ಯಾವೆಲ್ಲ ಪರಿಕಲ್ಪನೆಗಳು ಉಲ್ಲೇಖ ಆಗುತ್ತೆ? there are many concepts which comes under the GDP. What is GDP per capita? What is GDP deflator? What is GDP triple P, purchasing power parity? What is GDP debt ratio? What are the types of GDP growth? There are many concepts which comes under only in GDP. GDP ಅನ್ನೋ ಪರಿಕಲ್ಪನೆಯಲ್ಲಿ ಹಲವಾರು ವಿಷಯಗಳು ಉಲ್ಲೇಖ ಆಗುತ್ತೆ. if you look at the GDP growth rate trends, in the 2025, then UPSC, they've asked, what is the concept of V-shaped recovery? These trends are analysis in only GDP concepts. I am talking about only the one topic, that microeconomics in concepts of national income, that is GDP.
ಸೊ ದೇರ್ ಆರ್ ಮೆನಿ ಕಾನ್ಸೆಪ್ಟ್ಸ್ ವಿಚ್ ಇಸ್ ರೈಸ್ ಇನ್ ನ್ಯಾಷನಲ್ ಇನ್ಕಮ್. ಸೊ ಅದರಲ್ಲಿ ಫಸ್ಟ್ ಪಾರ್ಟ್ GDP ಆದರೆ, ನಂತರ GNP ಅಂದ್ರೆ ಏನು, ಸೊ ವಾಟ್ ಆರ್ ದಿ ಕಾನ್ಸೆಪ್ಟ್ಸ್ ಆಫ್ GNP, ಹಾಗೆ ಪರ್ ಕ್ಯಾಪಿಟಲ್ ಇನ್ಕಮ್ ಅಂದ್ರೆ ಏನು, ಸೊ ಹೌ ದಟ್ ಇಂಪ್ಯಾಕ್ಟ್ ಆನ್ ಇಂಡಿಯನ್ ಎಕಾನಮಿ, ವಾಟ್ ಈಸ್ ಅ ಟ್ರೆಂಡ್ ಆರ್ GDP ಗ್ರೌತ್ ರೇಟ್ ಇನ್ ಇಂಡಿಯಾ, ಭಾರತದಲ್ಲಿ GDP ಬೆಳವಣಿಗೆ ದರ ಯಾವ ರೀತಿ ಇದೆ, ಈ ಎಲ್ಲ ವಿಷಯಗಳ ಬಗ್ಗೆ ಸೊ ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ ಫಸ್ಟ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಗಿ ನೀವು ಕಲ್ತ್ಕೊಳ್ಬೇಕಾಗ್ತದೆ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಅದಾದ್ಮೇಲೆ ಅನದರ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್ which I would like to discuss in the UPSC prelims syllabus in economy, that is ಹ್ಯೂಮನ್ ಡೆವಲಪ್ಮೆಂಟ್. ಸೊ ಮಾನವ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ವಿಚಾರಗಳನ್ನ ನೀವು UPSC ಪ್ರಿಲಿಮ್ಸ್ ಆಸ್ಪೆಕ್ಟ್ ಅಲ್ಲಿ ಕಲಿಬೇಕಾಗ್ತದೆ ಅಂತಕ್ಕಂಥದ್ದು. ಅಲ್ಟಿಮೇಟ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ರಿಕ್ವೈರ್ಡ್ ಸರ್ಟೈನ್ ಬೇಸಿಕ್ ಪ್ರಾಬ್ಲಮ್ಸ್. ಫಾರ್ ಎಕ್ಸಾಂಪಲ್, ಪಾವರ್ಟಿ ಇಟ್ ಈಸ್ ಎ ಬಿಗ್ಗೆಸ್ಟ್ ಥ್ರೆಟನ್ ಫಾರ್ ದಿ ಹ್ಯೂಮನ್ ಡೆವಲಪ್ಮೆಂಟ್. ನೋಡಿ, ಬಡತನ ಅಂತಕ್ಕಂಥದ್ದು ಮಾನವ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅತ್ಯಂತ ತೊಡಕಾಗಿರತಕ್ಕಂಥ ವಿಷಯ. ದೆನ್ ಯು ಶುಡ್ ಲರ್ನ್ ಅಬೌಟ್ ಪಾವರ್ಟಿ. ಸೊ ವಾಟ್ ಈಸ್ ಪಾವರ್ಟಿ, ವಾಟ್ ಆರ್ ದಿ ಟೈಪ್ಸ್ ಆಫ್ ಪಾವರ್ಟಿ, ಹೌ ಯು ಆರ್ ಗೋಯಿಂಗ್ ಟು ಮೆಜರ್ ದಿ ಪಾವರ್ಟಿ, ದೇರ್ ಆರ್ ಮೆನಿ ಕಾನ್ಸೆಪ್ಟ್ ವಿಚ್ ಇಸ್ ಕಮ್ಸ್ ಅಂಡರ್ ಪಾವರ್ಟಿ. ಸೊ ಬಡತನಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಷಯಗಳು ಉಲ್ಲೇಖ ಆಗ್ತದೆ. ಸೊ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ, ಹ್ಯೂಮನ್ ಪಾವರ್ಟಿ ಇಂಡೆಕ್ಸ್, ಹಾಗೆ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅಂತಕ್ಕಂಥದ್ದು, ಪಾವರ್ಟಿ ಕ್ಲಾಕ್ ಅನ್ನೋ ಕಾನ್ಸೆಪ್ಟ್ಸ್ ಇರಲಿ, ಸೊ ಬಡತನದ ಗಡಿಯಾರ ಅನ್ನೋ ಪರಿಕಲ್ಪನೆ, ಲರ್ನಿಂಗ್ ಪಾವರ್ಟಿ, ಫೆಮಿನೈಸೇಷನ್ ಪಾವರ್ಟಿ ಅಂತಕ್ಕಂಥದ್ದು, ಹಾಗೆ ಪಾಲಿಕ್ರೈಸಿಸ್ ಆನ್ ದಿ ಪಾವರ್ಟಿ, ವಲ್ನರಬಿಲಿಟಿ ಲೈನ್ ಕಾನ್ಸೆಪ್ಟ್ಸ್ ಅಂತಕ್ಕಂಥದ್ದು, ಸೊ ಹಾಗೆ ವಿಶಿಯಸ್ ಸರ್ಕಲ್ ಆಫ್ ಪಾವರ್ಟಿ ಅಂತಕ್ಕಂಥದ್ದು, ಸೊ ಹಾಗೆ ರ್ಯಾಂಡಮೈಸ್ಡ್ ಕಂಟ್ರೋಲ್ ಟ್ರಯಲ್ ಟೆಸ್ಟ್ ವಿಚ್ ವಾಸ್ ದಿ ನ್ಯೂ ಕಾನ್ಸೆಪ್ಟ್ ವಿಚ್ ವಾಸ್ ಡೆವಲಪ್ಡ್ ಬೈ ಅಭಿಜಿತ್ ಬ್ಯಾನರ್ಜಿ, ಹೂ ವಾಸ್ ದಿ ನೊಬೆಲ್ ಲಾರೆಂಟ್ ಇನ್ ಎಕನಾಮಿಕ್ಸ್ ಫಾರ್ ದಿ ಅನಾಲಿಸಿಸ್ ಆಫ್ ಪಾವರ್ಟಿ, ಕನ್ಸಂಪ್ಷನ್ ಅಂಡ್ ವೆಲ್ಫೇರ್. ಸೊ ಈ ವಿಚಾರಗಳಂತಕ್ಕಂಥದ್ದು ಪಾವರ್ಟಿ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವುಗಳು ಈ ಪ್ರಿಲಿಮ್ಸ್ ಆಸ್ಪೆಕ್ಟ್ ಅಲ್ಲಿ ಕಲ್ತ್ಕೊಳ್ಬೇಕಾಗ್ತದೆ. And the another important concept which is arise in human development, that is unemployment problem, ನಿರುದ್ಯೋಗ ಸಮಸ್ಯೆ ಅಂತಕ್ಕಂಥದ್ದು. So what is unemployment, what are the types of unemployment, so how that unemployment impact on Indian economic development, ಭಾರತ ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಹೇಗೆ ನಿರುದ್ಯೋಗ ಅನ್ನೋದು ತೊಡಕಾಗಿ ಪರಿಣಮಿಸುತ್ತೆ. ಸೊ ಈ ಎಲ್ಲ ವಿಷಯಗಳು ಕೂಡ ಅನ್ಎಂಪ್ಲಾಯ್ಮೆಂಟ್ಗೆ ಸಂಬಂಧಪಟ್ಟಂತೆ ನೀವು ಅನಾಲಿಸಿಸ್ ಮಾಡಬೇಕಾಗ್ತದೆ ಪ್ರಿಲಿಮ್ಸ್ ಆಸ್ಪೆಕ್ಟ್ ಅಲ್ಲಿ. ಅಗೈನ್ another one more important topic which is arising in unemployment, that is concepts of unemployment. There are many concepts for exclusively a prelims aspect. So one is what you call that unemployment trap. Another important ನಿರುದ್ಯೋಗ ಬಲೆ ಅಂತಕ್ಕಂಥ ಪರಿಕಲ್ಪನೆ ಇರಬಹುದು. ಹಾಗೆ ಆ ನಿರುದ್ಯೋಗದ ಪರಿಕಲ್ಪನೆಯಲ್ಲಿ ವಾಟ್ ವಿ ಕಾಲ್ ದಟ್ ಸೊ ವಲ್ನರಬಲ್ ಎಂಪ್ಲಾಯ್ಮೆಂಟ್ ಅನ್ನೋ ಕಾನ್ಸೆಪ್ಟ್, ಹೌ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್ ಕ್ಲಾಸಿಫೈಡ್ ಇಂಡಿಯನ್ ಅನ್ಎಂಪ್ಲಾಯ್ಮೆಂಟ್. ಸೊ ವಾಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ youth unemployment. So there are many concepts of unemployment which is important for UPSC prelims. And one more important chapter which is arise in human development, that is inequality. ಸೊ ಅಸಮಾನತೆ ಅಂತಕ್ಕಂಥದ್ದು. ಸೊ ವಿ ಹ್ಯಾವ್ ಎನ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಟು ಡೆವಲಪ್ ದಿ ಹ್ಯೂಮನ್ಸ್ ಇನ್ ಇಂಡಿಯಾ, ಎಸ್ಪೆಷಲಿ ಇನ್ ಟರ್ಮ್ಸ್ ಆಫ್ ಇಂಡಿಯನ್ ಎಕಾನಮಿ. ಸೊ ವಿ ಹ್ಯಾವ್ ಫೇಸ್ ದಿ ಪ್ರಾಬ್ಲಮ್ ಕಾಲ್ಡ್ ಇನ್ಕಮ್ ಇನಿಕ್ವಾಲಿಟಿ, ಆದಾಯ ಅಸಮಾನತೆ ಅನ್ನೋ ಪರಿಕಲ್ಪನೆ ಅಧ್ಯಯನ ಮಾಡಬೇಕಾಗ್ತದೆ. ಸೊ ವಾಟ್ ಈಸ್ ಇನ್ಕಮ್ ಇನಿಕ್ವಾಲಿಟಿ, ಹೌ ವಿ ಮೆಜರ್ಡ್ ಇನ್ಕಮ್ ಇನಿಕ್ವಾಲಿಟಿ, ಆದಾಯ ಅಸಮಾನತೆ ಅನ್ನೋ ಪರಿಕಲ್ಪನೆಯನ್ನ ಯಾವ ರೀತಿ ನಾವು ಮಾಪನ ಮಾಡಬೇಕು. ಸೊ ವಾಟ್ ಆರ್ ದಿ ಇಂಡಿಸಸ್ ವಿ ಆರ್ ಯೂಸ್ ಟು ಮೆಜರ್ ಇನ್ಕಮ್ ಇನಿಕ್ವಾಲಿಟಿ, ಅಂಡ್ ಸ್ಪೆಷಲಿ ವಿ ಫೋಕಸ್ ಆನ್ Hoover index. What is Hoover index? So what is the Gini coefficient? So how we are going to measure by using Gini coefficient? So ಈ ಇನ್ಕಮ್ ಇನಿಕ್ವಾಲಿಟಿ ಅನ್ನೋ ಪರಿಕಲ್ಪನೆಯನ್ನ ನಾವು what we call that ಗಿನಿ ಕೋಫಿಷಿಯಂಟ್ ಅನ್ನೋ ಪರಿಕಲ್ಪನೆಯನ್ನ ಉಪಯೋಗ ಮಾಡಿಕೊಂಡು ಹೇಗೆ ಆದಾಯ ಸಮಾನತೆ ಮಾಪನ ಮಾಡಬೇಕು. ಸೊ ಲಾರೆಂಜ್ ಕರ್ವ್, ಸೊ ಹೌ ವಿ ಆರ್ ಗೋಯಿಂಗ್ ಟು ಮೆಜರ್ ಇನ್ಕಮ್ ಇನಿಕ್ವಾಲಿಟಿ ಬೈ ಯೂಸಿಂಗ್ ಲಾರೆಂಜ್ ಕರ್ವ್. ಸಿ ಈ ಎಲ್ಲ ವಿಷಯಗಳ ಬಗ್ಗೆ, ಸೊ ವಾಟ್ ಆರ್ ದಿ ಕಾಸಸ್ and what are the impact on Indian economy. ಸೊ ಈ ನಮ್ಮ ಆದಾಯ ಅಸಮಾನತೆ ಪರಿಣಾಮ ಭಾರತ ಆರ್ಥಿಕ ಅಭಿವೃದ್ಧಿಗೆ ಹೇಗೆ ತೊಡಕಾಗಿದೆ. ಸೊ ಈ ವಿಷಯಗಳನ್ನು ಕೂಡ ನಾವಿಲ್ಲಿ ಚರ್ಚೆ ಮಾಡ್ತೇವೆ ಅಂತಕ್ಕಂಥದ್ದು. And another important aspect for the prelims in economy is that planning. So ಯೋಜನೆ ಅಂತಕ್ಕಂಥದ್ದು. So planning is a very important chapter for UPSC because we look at several questions which is arise in that particular topic in the UPSC prelims. So ಈ UPSC ಪರೀಕ್ಷೆಗೆ ಸಂಬಂಧಪಟ್ಟಂತೆ, ವಿಶೇಷವಾಗಿ ಪ್ರಿಲಿಮ್ಸ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಯೋಜನೆ ವಿಭಾಗದಲ್ಲಿ ಹಲವಾರು ಕ್ವಶನ್ಸ್ ರೈಸ್ ಆಗಿದೆ.
And especially they are focused on LPG liberalization, privatization, globalization, and what is the historical background of LPG and how that LPG's impact on Indian economic development. So what is the impact of globalization on the especially primary sector? So ಪ್ರಾಥಮಿಕ ವಲಯದಲ್ಲಿ ಅವುಗಳ ಪಾತ್ರ ಏನು? ಸೊ ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ಹಾಗೆ 5 year plans, ಸೊ ಪಂಚವಾರ್ಷಿಕ ಯೋಜನೆಗಳಂತಕ್ಕಂಥದ್ದು, ಹಾಗೆ ನಮ್ಮ ಪ್ಲಾನಿಂಗ್ ಕಮಿಷನ್, ಯೋಜನಾ ಆಯೋಗ, ಸೊ ನಾವ್ ಇಟ್ ಈಸ್ ಬಿಕೇಮ್ ನೀತಿ ಆಯೋಗ್, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಸೊ these are all the aspects we are discussing about in the chapter of planning for the exclusively for prelims analysis antakantadu. So the next important chapter is banking and financial market. And this is the most important chapter for UPSC, and especially in economy. So every year, so UPSC was raised the questions in this particular area called banking and financial market. See, what is the role of RBI in the banking sector? What are the reforms implemented by RBI to regulate Indian banking sector, especially financial market? ಸೊ ಹಣಕಾಸು ಮಾರುಕಟ್ಟೆಯ ನಿಯಂತ್ರಣಕ್ಕಾಗಿ RBIನ ಹೊಸ ವಿಧಾನಗಳೇನಿದೆ? ಸೊ ಭಾರತ ಹಣಕಾಸು ಮಾರುಕಟ್ಟೆದ ಬ್ಯಾಂಕಿಂಗ್ ವಲಯಕ್ಕೆ ಸಂಬಂಧಪಟ್ಟಂತೆ RBIನ ಪಾತ್ರ ಏನು? ಸೊ ಹಾಗೆ RBIಗೆ ಸಂಬಂಧಪಟ್ಟಂತೆ ವಾಟ್ ಆರ್ ದಿ ಸ್ಟ್ರಕ್ಚರ್ ಆಫ್ RBI, ವಾಟ್ ಈಸ್ ದಿ ಇನ್ಕಮ್ ಆಫ್ RBI, ವಾಟ್ ಈಸ್ ದಿ ಎಕ್ಸ್ಪೆಂಡಿಚರ್ ಆಫ್ RBI, ವಾಟ್ ಆರ್ ದಿ ಫಂಕ್ಷನ್ಸ್ ಆಫ್ RBI, ಸೊ ಹೌ RBI ರೆಗ್ಯುಲೇಟ್ ಇಂಡಿಯನ್ ಮನಿ ಸಪ್ಲೈ, ಭಾರತದ ಹಣದ ಪೂರೈಕೆಯನ್ನ ನಿಯಂತ್ರಣ ಮಾಡತಕ್ಕಂಥದ್ದು ಯಾವ ಕ್ರಮಗಳನ್ನು ಅನುಸರಿಸುತ್ತೆ? ಸೊ ಈ ಎಲ್ಲ ವಿಷಯಗಳ ಬಗ್ಗೆ ನೀವು ಭಾರತೀಯ ಹಣಕಾಸು ವ್ಯವಸ್ಥೆ ಮತ್ತು ಬ್ಯಾಂಕಿಂಗ್ ವಲಯದಲ್ಲಿ ನೀವು ಅಧ್ಯಯನ ಮಾಡಬೇಕಾಗ್ತದೆ. ಅಂಡ್ ಸ್ಪೆಷಲಿ ಫೈನಾನ್ಷಿಯಲ್ ಮ್ಯಾಟರ್ಸ್, ಹಣಕಾಸು ವಿಷಯಗಳಿಗೆ ಸಂಬಂಧಪಟ್ಟಂತೆ RBI ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳೇನು? What are the policies are implemented by Reserve Bank of India to regulate entire money supply? What are the methods are taken by Reserve Bank of India to control inflation in economy? So what are the innovative policies? So how RBI support the fin technology or financial technology? ಸೊ ಹಣಕಾಸು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಹೇಗೆ ಸೊ ತನ್ನ ಪಾತ್ರವನ್ನು ನಿರ್ವಹಣೆ ಮಾಡ್ತಾ ಇದೆ? NBFCಗೆ ಸಂಬಂಧಪಟ್ಟಂತೆ, ನಾನ್ ಬ್ಯಾಂಕ್ ಫೈನಾನ್ಷಿಯಲ್ ಕಂಪನೀಸ್ಗೆ ಸಂಬಂಧಪಟ್ಟಂತೆ, ಹಾಗೆ MPC ಮಾನಿಟರಿ ಪಾಲಿಸಿ ಕಮಿಟಿಗೆ ಸಂಬಂಧಪಟ್ಟಂತೆ, ಹಾಗೆ ನಮ್ಮ ವಾಟ್ ಆರ್ ದಿ ಟೂಲ್ಸ್ ಯುಟಿಲೈಸ್ ಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಟು ರೆಗ್ಯುಲೇಟ್ ಇನ್ಫ್ಲೇಷನ್, ಹಣದುಬ್ಬರ ಅನ್ನೋ ಪರಿಕಲ್ಪನೆಯನ್ನ ಕಂಟ್ರೋಲ್ ಮಾಡಲಿಕ್ಕೆ ಹೇಗೆ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವೆಲ್ಲ ಕ್ರಮಗಳನ್ನು ಅನುಸರಿಸುತ್ತೆ? ಈ ಎಲ್ಲ ವಿಷಯಗಳನ್ನ ಜೊತೆಗೆ ಸೊ ವಾಟ್ ಆರ್ ದಿ ಇಂಪಾರ್ಟೆಂಟ್ ಕರೆಂಟ್ ಅಫೈರ್ಸ್ ಆಸ್ಪೆಕ್ಟ್ ವಿಚ್ ಇಸ್ ರಿಲೆವೆಂಟ್ ಟು ದಿ ಫೈನಾನ್ಷಿಯಲ್ ಮಾರ್ಕೆಟ್ ಇದರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ RBIಗೆ ಸಂಬಂಧಿಸಿದಂತೆ ಮತ್ತು ಹಣಕಾಸು ಮಾರುಕಟ್ಟೆಗೆ ಸಂಬಂಧಿಸಿದಂತೆ ಹೇಗೆ ನಮ್ಮ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತಕ್ಕಂಥದ್ದು ಸೊ ನಮ್ಮ ಕರೆಂಟ್ ಅಫೈರ್ಸ್ ಅಂತಕ್ಕಂಥದ್ದು ಹೇಗೆ ಕೆಲಸ ಮಾಡ್ತಾ ಇದೆ, ಸೊ ಏನೆಲ್ಲ ಕ್ರಮಗಳು ತಗೊಂಡಿದೆ, ಏನೆಲ್ಲ ಪಾಲಿಸೀಸ್ ಇಂಪ್ಲಿಮೆಂಟ್ ಮಾಡಿದೆ, ಸೊ ವಾಟ್ ಕೈಂಡ್ ಆಫ್ ಕಮಿಟೀಸ್ ಆರ್ ಕಾನ್ಸ್ಟಿಟ್ಯೂಟೆಡ್ ಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಸೊ ಯಾವೆಲ್ಲ ಸಮಿತಿಗಳ ರಚನೆ ಮಾಡಿದೆ, ವಾಟ್ ಆರ್ ದಿ ಮೇಜರ್ ರೆಕಮೆಂಡೇಶನ್ಸ್ ಆಫ್ ದಟ್ ಕಮಿಟಿ ವಿಚ್ ಈಸ್ ಕಾನ್ಸ್ಟಿಟ್ಯೂಟೆಡ್ ಬೈ RBI ನೇಮಕ ಮಾಡಿದಂತಹ ಸಮಿತಿಗಳ ಮುಖ್ಯ ಶಿಫಾರಸುಗಳೇನು? ಈ ಹಿನ್ನೆಲೆಯಲ್ಲಿ ನೀವು ಪ್ರಿಲಿಮ್ಸ್ ತಯಾರಿಗೆ ಬ್ಯಾಂಕಿಂಗ್ ಸೆಕ್ಟರ್ ಹಾಗೂ RBIಗೆ ಸಂಬಂಧಪಟ್ಟಂತೆ ನೀವು ತಿಳ್ಕೊಳ್ಬೇಕಾಗ್ತದೆ. And one more important chapter which is very important for the UPSC aspect, especially for prelims, that is capital market, ಬಂಡವಾಳ ಮಾರುಕಟ್ಟೆ ಅಂತಕ್ಕಂಥದ್ದು. So what is the role of Securities Exchange Board of India to regulate capital market? So what is the concept of share market? What is bond? So green bonds andre enu, masala bonds andre enu, so how that masala bond impact on Indian what we called capital market? ಭಾರತ ಬಂಡವಾಳ ಮಾರುಕಟ್ಟೆಗೆ ಸಂಬಂಧಪಟ್ಟಂತೆ ಈ ಬಾಂಡ್ ಮಾರ್ಕೆಟ್ ಅನ್ನೋದು ಹೇಗೆ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾ ಇದೆ? So what is International Bullion Exchange Center? So what is Gas Exchange Center? So what is the concept of share market? ಷೇರು ಮಾರುಕಟ್ಟೆ ಕಾನ್ಸೆಪ್ಟ್ಸ್ ಯಾವ್ಯಾವ ಇದಾವೆ? ಈ ಎಲ್ಲ ವಿಚಾರಗಳ ಜೊತೆಗೆ so we have looked at another important concept that in the capital market, that so derivatives anta, what are the types of derivatives? So what are the types of financial intermediate institutes?
ಸೊ ಹಣಕಾಸು ಮಧ್ಯವರ್ತಿ ಸಂಸ್ಥೆಗಳು ಯಾವ್ಯಾವು, ವೆಂಚರ್ ಕ್ಯಾಪಿಟಲ್ ಇನ್ಸ್ಟಿಟ್ಯೂಟ್ಸ್, ಸೊ ಸಾಹಸೋದ್ಯಮ ಬಂಡವಾಳ ಸಂಸ್ಥೆಗಳು, ಹಾಗೆ ಏಂಜಲ್ ಇನ್ವೆಸ್ಟರ್ಸ್. ಸೊ ಈ ಎಲ್ಲ ಪರಿಕಲ್ಪನೆಗಳನ್ನ ನೀವು UPSC ಪ್ರಿಲಿಮ್ಸ್ಗಾಗಿ ಬಂಡವಾಳ ಮಾರುಕಟ್ಟೆ ಅಥವಾ ಕ್ಯಾಪಿಟಲ್ ಮಾರ್ಕೆಟ್ ಅನ್ನೋ ವಿಚಾರದಲ್ಲಿ ನೀವು ಅನಾಲಿಸಿಸ್ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ಅನದರ್ ಇಂಪಾರ್ಟೆಂಟ್ ಚಾಪ್ಟರ್ ಫಾರ್ ಪ್ರಿಲಿಮ್ಸ್ ಇಸ್ ದ್ಯಾಟ್, ಸೊ ಮತ್ತೊಂದು ಪ್ರಮುಖ ಚಾಪ್ಟರ್ ಏನಪ್ಪ ಅಂತ ಕೇಳಿದ್ರೆ, ಸೊ ದ್ಯಾಟ್ ಈಸ್ ಇನ್ಫ್ಲೇಷನ್. ಸೊ ವಿ ಆರ್ looking then every year, if you look at the what we call the previous UPSC prelims paper, so 1 or 2 questions are arise in this concept, that is inflation. ನೀವು ಇಂದಿನ ವರ್ಷದ ಕ್ವಶನ್ ಪೇಪರ್ಸ್ನ ಅಬ್ಸರ್ವ್ ಮಾಡೋದಾದ್ರೆ ಒಂದಲ್ಲ ಎರಡು ಪ್ರಶ್ನೆ ಈ ಹಣದುಬ್ಬರ ಅನ್ನೋ ಪರಿಕಲ್ಪನೆಯಲ್ಲಿ ಸೊ ರೈಸ್ ಆಗೇ ಆಗುತ್ತೆ. ವಾಟ್ ಈಸ್ ಇನ್ಫ್ಲೇಷನ್? What are the types of inflation? So what are the cause of inflation? So what are the calculating methods of inflation? You know that recently the government of India, especially MOSPI, Ministry of Statistics and Program Implementation, so change their base year as well as certain items which is comes under the wholesale price index and CPI. So ನಮ್ಮ ಸಗಟು ಬೆಲೆ ಸೂಚ್ಯಾಂಕ ಹಾಗೆ ನಮ್ಮ ಸೊ ಗ್ರಾಹಕ ಬೆಲೆ ಸೂಚ್ಯಾಂಕ ಸಂಬಂಧಪಟ್ಟಂತೆ ಆಧಾರ್ ವರ್ಷವನ್ನ ಮೂಲ ವರ್ಷವನ್ನ ಚೇಂಜ್ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟಂತ ಬಾಸ್ಕೆಟ್ಸ್, ಇಟ್ ಮೇ ಬಿ ಸರ್ವಿಸಸ್ ಆರ್ ಇಟ್ ಮೇ ಬಿ ಗೂಡ್ಸ್, ಆ ಬಾಸ್ಕೆಟ್ಸ್ ಅನ್ನ 897 ಗೂಡ್ಸ್ ಅಂತ ಕನ್ಸಿಡರೇಷನ್ ಮಾಡಿದೆ. ಈ ಎಲ್ಲ ವಿಷಯಗಳನ್ನ ನಾವು ನಿಮಗಾಗಿ ಇನ್ಫ್ಲೇಷನ್ ಚಾಪ್ಟರ್ಸ್ ಅಲ್ಲಿ ಡಿಸ್ಕಸ್ ಮಾಡ್ತೇವೆ. ಹಾಗೆ ಇನ್ಫ್ಲೇಷನ್ಗೆ ಸಂಬಂಧಪಟ್ಟಂತೆ ವಾಟ್ ಆರ್ ದಿ ಇಂಪ್ಯಾಕ್ಟ್ಸ್ ಆಫ್ ಇನ್ಫ್ಲೇಷನ್ ಅಂಡ್ ಹೌ ಟು ಕಂಟ್ರೋಲ್ ಇನ್ಫ್ಲೇಷನ್, ಹಣದುಬ್ಬರವನ್ನ ಯಾವ ರೀತಿ ನಿಯಂತ್ರಣ ಮಾಡಬೇಕು, ಸೊ ಹಣದುಬ್ಬರ ನಿಯಂತ್ರಣ ಮಾಡಲಿಕ್ಕೆ RBI ಯಾವೆಲ್ಲ ಕ್ರಮ ತಗೊಳ್ಳುತ್ತೆ, ಸೊ ವಾಟ್ ಕೈಂಡ್ ಆಫ್ ಆಕ್ಷನ್ಸ್ ವುಡ್ ಟೇಕ್ RBI ಟು ರೆಗ್ಯುಲೇಟ್ ಆರ್ ಕಂಟ್ರೋಲ್ ಇನ್ಫ್ಲೇಷನ್ ಅಂಡ್ ಹೌ ಗವರ್ಮೆಂಟ್ ಈಸ್ ಏಬಲ್ ಟು ಕಂಟ್ರೋಲ್ ಇನ್ಫ್ಲೇಷನ್, ವಾಟ್ ಈಸ್ ದಿ ರೋಲ್ ಆಫ್ ಗವರ್ನಮೆಂಟ್ ಇನ್ ದಿ ಇನ್ಫ್ಲೇಷನ್ ಕಾನ್ಸೆಪ್ಟ್, ಹಣದುಬ್ಬರದ ಪರಿಕಲ್ಪನೆಯಲ್ಲಿ ಹಣದುಬ್ಬರದ ನಿಯಂತ್ರಣದಲ್ಲಿ ಸೊ ನಮ್ಮ ಸರ್ಕಾರದ ಪಾತ್ರ ಏನು. ಸಿ ಇಟ್ ಈಸ್ ಆಲ್ಸೋ ಕಾಲ್ಡ್ ಫಿಸಿಕಲ್ ಪಾಲಿಸಿ ಮೆಷರ್, ಕೋಶೀಯ ನೀತಿ ಕ್ರಮಗಳಂತ ಉಲ್ಲೇಖ ಮಾಡ್ತೇವೆ. ಸೊ ಹಾಗಾಗಿ ಇನ್ಫ್ಲೇಷನ್ಗೆ ಸಂಬಂಧಪಟ್ಟಂತೆ ನಮ್ಮ UPSC ತಯಾರಿಗೆ ಬಹಳ ಮುಖ್ಯವಾದಂಥ ಚಾಪ್ಟರ್ ಇದಾಗಿರುತ್ತೆ ಅಂತಕ್ಕಂಥದ್ದು. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ಇನ್ಫ್ಲೇಷನ್, ದಟ್ ಕಾನ್ಸೆಪ್ಟ್ಸ್ ಆಫ್ ಇನ್ಫ್ಲೇಷನ್. ವಾಟ್ ಈಸ್ ಸ್ಕಿಮ್ಫ್ಲೇಷನ್? What is shrinkflation? What is protein inflation? What is disinflation? So what is the concept of? What is the concept of? So super core inflation. So how that super core inflation impact on the development of service sector? Seva ವಲಯದ ಅಭಿವೃದ್ಧಿಗೆ ಅದರ ಮಹತ್ವ ಏನು? So there are many concepts which are going to discuss in the inflation chapter. So ಹಣದುಬ್ಬರದ ಪರಿಕಲ್ಪನೆಯಲ್ಲಿ ನಾವು ಈ ಒಂದು ಎಲ್ಲ ವಿಷಯಗಳನ್ನ ನಿಮಗಾಗಿ UPSC ಪ್ರಿಲಿಮ್ಸ್ಗೆ ಸಂಬಂಧಪಟ್ಟಂತೆ ನಾವು ಸೊ ತಯಾರು ಮಾಡಬೇಕಾಗ್ತದೆ. ಒನ್ ಮೋರ್ ಚಾಪ್ಟರ್ ಫಾರ್ UPSC ಪ್ರಿಲಿಮ್ಸ್ ಇಸ್ ದಟ್ ಪಬ್ಲಿಕ್ ಫೈನಾನ್ಸ್. ಸೊ ಇನ್ ದಟ್ ಚಾಪ್ಟರ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಸೊ ವಾಟ್ ಈಸ್ ಬಜೆಟಿಂಗ್, what are the types of budgeting, and what is fiscal policy, and what is the types of fiscal policy, the objectives of fiscal policy, what is counter cycling fiscal policy, and what are the taxation concept. So what are the FRBM Act, Fiscal Responsibility and Budget Management Act, and what is Finance Commission, and recently Arvind Panagaria Commission or 16 Finance Commission was recommended to the government. What are the allotment criteria? So ಹಂಚಿಕೆಯ ಮಾನದಂಡಗಳೇನು, ಈ ಎಲ್ಲ ವಿಷಯಗಳಂತ ನಾವು ವಿಶೇಷವಾಗಿ ನಮ್ಮ ಪಬ್ಲಿಕ್ ಫೈನಾನ್ಸ್ಗೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡಬೇಕಾಗುತ್ತೆ. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಟಾಪಿಕ್ ವಿಚ್ ಇಸ್ ಕಮ್ಸ್ ಇನ್ ದಿ ಪಬ್ಲಿಕ್ ಫೈನಾನ್ಸ್ ಚಾಪ್ಟರ್, ದಟ್ ಈಸ್ ಡೆಫಿಸಿಟ್ ಕಾನ್ಸೆಪ್ಟ್ಸ್, ಕೊರತೆಯ ಪರಿಕಲ್ಪನೆಗಳು ನಿಮ್ಮ UPSC ಪ್ರಿಲಿಮ್ಸ್ಗಾಗಿ ತಯಾರು ಮಾಡಬೇಕಾಗುತ್ತೆ. ಸೊ ಇತ್ತೀಚಿನ ಕ್ವಶನ್ ಪೇಪರ್ಸ್ನ ಅಬ್ಸರ್ವ್ ಮಾಡೋದಾದ್ರೆ ಡಿಫಿಸಿಟ್ ಕಾನ್ಸೆಪ್ಟ್ಸ್ ಅಲ್ಲಿ ರೆವಿನ್ಯೂ ಡಿಫಿಸಿಟ್ಗೆ ಸಂಬಂಧಪಟ್ಟಂತೆ, ಹಾಗೆ ನಮ್ಮ ಸೊ ಫಿಸಿಕಲ್ ಡೆಫಿಸಿಟ್ಗೆ ಸಂಬಂಧಪಟ್ಟಂತೆ, ಎಫೆಕ್ಟಿವ್ ರೆವಿನ್ಯೂ ಡಿಫಿಸಿಟ್ಗೆ ಸಂಬಂಧಪಟ್ಟಂತೆ, ಪ್ರೈಮರಿ ಡಿಫಿಸಿಟ್ಗೆ ಸಂಬಂಧಪಟ್ಟಂತೆ, ಟ್ವಿನ್ ಡೆಫಿಸಿಟ್ಗೆ ಸಂಬಂಧಪಟ್ಟಂತೆ, ಸೊ ದೇ ಆರ್ ರೈಸ್ ದ ಕ್ವಶನ್ಸ್. ಎಸ್ಪೆಷಲಿ ಇಲ್ಲಿ ಯಾವ ರೀತಿ ಪ್ರಶ್ನೆಗಳು ಕೇಳ್ತಾರಪ್ಪ ಅಂದ್ರೆ, ಸೊ ನಿಮಗೆ ಪ್ರಾಕ್ಟಿಕಲ್ ಪ್ರಶ್ನೆ ಕೇಳ್ತಾರೆ. So if the government debt is this much, ಸರ್ಕಾರದ ಸಾಲ 8,000 ಕೋಟಿ ಇದೆ, ಸರ್ಕಾರದ ವರಮಾನ 16,000 ಕೋಟಿ ಇದೆ, ಹಾಗಾದರೆ ಸೊ ವಾಟ್ ಈಸ್ ದಿ ಫಿಸಿಕಲ್ ಡೆಫಿಸಿಟ್, ಕ್ಯಾಲ್ಕುಲೇಟ್. ಸೊ ಈ ರೀತಿ ಪ್ರಾಕ್ಟಿಕಲ್ ವೈಸ್ ಕ್ವಶನ್ಸ್ ಅಂತಕ್ಕಂಥದ್ದು ನಿಮ್ಮ UPSC ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ ನೋಡಬೇಕಾಗ್ತದೆ. ಹಾಗಾಗಿ ಸೊ ಪಬ್ಲಿಕ್ ಫೈನಾನ್ಸ್ ಚಾಪ್ಟರ್ ಅಲ್ಲಿ ಡೆಫಿಸಿಟ್ ಕಾನ್ಸೆಪ್ಟ್ಸ್ ಅನ್ನು ಕೂಡ ನೀವು ಅಧ್ಯಯನ ಮಾಡಬೇಕಾಗ್ತದೆ ಅಂತಕ್ಕಂಥದ್ದು. And another important chapter for UPSC prelims is that in economy, especially in economy, that international economics, ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಅಂತಕ್ಕಂಥದ್ದು.
So here we are looking for the another important concept that so balance of payment, ಪಾವತಿ ಶುಲ್ಕ ಅನ್ನೋ ಪರಿಕಲ್ಪನೆಯನ್ನು ನಾವು ಅಧ್ಯಯನ ಮಾಡಬೇಕಾಗುತ್ತೆ. What are the types of BOP? So what are the structure of BOP? So what is the concept of 1991 balance of payment crisis? How that crisis impact on LPG, so liberalization, privatization, globalization ಬಂದ ಪರಿಣಾಮ. ಸೊ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ ಯಾವ ರೀತಿ ಕಡಿಮೆ ಆಯಿತು. ಸೊ ವಾಟ್ ಆರ್ ದಿ ಮೆಥಡ್ಸ್ ಟು ಯೂಸ್ ಟು ಕರೆಕ್ಟ್ ದಿಸ್ ಇಕ್ವಿಲಿಬ್ರಿಯಮ್ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಅಸಮತೋಲನ ಪಾವತಿ ಶುಲ್ಕಿನ ಸಮಸ್ಯೆಯನ್ನು ಕಡಿಮೆ ಮಾಡಲಿಕ್ಕೆ ನಾವು ಯಾವೆಲ್ಲ ಕ್ರಮಗಳನ್ನು ಅನುಸರಿಸ್ತೇವೆ. ಸೊ ಅನದರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ದಟ್ ಸೊ ವಾಟ್ ಈಸ್ ಇಂಪೋರ್ಟ್ ಕವರ್, ಸೊ ಆಮದು ಸಾಮರ್ಥ್ಯ ಅಂದ್ರೆ ಏನು, ಸೊ ವಾಟ್ ಈಸ್ ಕರೆಂಟ್ ಅಕೌಂಟ್ ಡೆಫಿಸಿಟ್, ಚಾಲ್ತಿ ಖಾತೆ ಕೊರತೆ ಅಂದ್ರೆ ಏನು. ಈ ಎಲ್ಲ ವಿಷಯಗಳನ್ನ ನಾವು ಈ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅನ್ನೋ ಪರಿಕಲ್ಪನೆಯಲ್ಲಿ ಎಸ್ಪೆಷಲಿ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್, ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಟಾಪಿಕ್ ವಿಚ್ ಇಸ್ ಕಮ್ಸ್ ಅಂಡರ್ ದಿ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್, ದಟ್ ಈಸ್ ವಾಟ್ ವಿ ಕಾಲ್ ಎಕ್ಸ್ಚೇಂಜ್ ರೇಟ್. ಸೊ ವಿನಿಮಯ ದರ ಅನ್ನೋ ಪರಿಕಲ್ಪನೆ. ಸೊ ವಾಟ್ ಈಸ್ ನಾಮಿನಲ್ ಎಫೆಕ್ಟಿವ್ ಎಕ್ಸ್ಚೇಂಜ್ ರೇಟ್ and what is the real effective exchange rate. So ಹಾಗೆ what is FERA Act and FEMA Act, Foreign Exchange Regulation Act, ವಿದೇಶಿ ವಿನಿಮಯ ನಿಯಂತ್ರಣ ಕಾಯ್ದೆ, ಹಾಗೆ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ. ಸೊ what is our foreign trade, ಸೊ ನಮ್ಮ ವಿದೇಶಿ ವ್ಯಾಪಾರದ ಸ್ಥಿತಿಗತಿಗಳು ಅಟ್ ಪ್ರೆಸೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಯಾವ ರೀತಿ ಇದೆ, ವಾಟ್ ಈಸ್ ಅವರ್ ಹೈಯೆಸ್ಟ್ ಇಂಪೋರ್ಟ್ಸ್ ಅಂಡ್ ವಾಟ್ ಈಸ್ ಅವರ್ ಹೈಯೆಸ್ಟ್ ಎಕ್ಸ್ಪೋರ್ಟ್. ಸೊ ವಾಟ್ ಈಸ್ ಅವರ್ ಫಾರಿನ್ ಟ್ರೇಡ್ ಡೈರೆಕ್ಷನ್, ಸೊ ಎಕ್ಸ್ಪೋರ್ಟ್ ಡೈರೆಕ್ಷನ್ ಏನಿದೆ, ಎಕ್ಸ್ಪೋರ್ಟ್ ಕಾಂಪೋಸಿಷನ್ ಏನಿದೆ, ಸೊ ಇಂಪೋರ್ಟ್ ಡೈರೆಕ್ಷನ್ಸ್ ಏನಿದೆ, ಇಂಪೋರ್ಟ್ ಕಾಂಪೋಸಿಷನ್ ಏನಿದೆ. ಈ ಎಲ್ಲ ವಿಷಯಗಳನ್ನ ನಾವು ಇಲ್ಲಿ ಚರ್ಚೆ ಮಾಡಬೇಕಾಗ್ತದೆ. And especially one more important topic, that what are the types of exchange rate. So what are the importance of foreign exchange market, what is hedging facility. So ಈ ವಿಷಯಗಳನ್ನ ನಾವು ಈ ಚಾಪ್ಟರ್ ನಲ್ಲಿ ಚರ್ಚೆ ಮಾಡಬೇಕಾಗುತ್ತೆ. ಇದರ ಜೊತೆಗೆ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ, ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತೆ we have to discuss another important topic, that foreign capital, ವಿದೇಶಿ ಬಂಡವಾಳ. See, what is the concept of foreign capital? So how we are able to attract a foreign capital? So what are the mode of foreign capital? So what is FDI, foreign direct investments andre enu? What are the types of foreign direct investment? So what kind of policies implemented by Government of India to attract foreign direct investment? So what is our present FDI policy? So what are the types of attracting foreign direct investment? ವಿದೇಶಿ ನೇರ ಬಂಡವಾಳ ಹೂಡಿಕೆಯನ್ನು ಆಕರ್ಷಣೆ ಮಾಡಲಿಕ್ಕೆ ನಾವೇನೆಲ್ಲ ಮಾರ್ಗಗಳು ಅನುಸರಿಸ್ತಾ ಇದ್ದೇವೆ. ಆಟೋಮೆಟಿಕ್ ರೂಟ್ ಏನಿದೆ, ರೆಗ್ಯುಲೇಟೆಡ್ ರೂಟ್ ಏನಿದೆ, ಹಾಗೆ ಸೊ ವಾಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಟೈಪ್ಸ್, ಗ್ರೀನ್ ಫೀಲ್ಡ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು, ಬ್ರೌನ್ ಫೀಲ್ಡ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು. ಸೊ ಈ ವಿಷಯಗಳ ಬಗ್ಗೆ ನಾವು ಫಾರಿನ್ ಕ್ಯಾಪಿಟಲ್ ಡಿಸ್ಕಷನ್ ಮಾಡಬೇಕಾಗುತ್ತೆ. ಇದರ ಜೊತೆಗೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್, ಇದರ್ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್. ಸೊ ವಾಟ್ ಈಸ್ ಅ ಪ್ರೆಸೆಂಟ್ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್, ಸೊ ಹೌ ದಟ್ ಇಂಪ್ಯಾಕ್ಟ್ ಆನ್ ಇಂಡಿಯನ್ ಕ್ಯಾಪಿಟಲ್ ಮಾರ್ಕೆಟ್. ಸೊ ಭಾರತದ ಬಂಡವಾಳ ಮಾರುಕಟ್ಟೆಗೆ ವಿದೇಶಿ ಪೋರ್ಟ್ಫೋಲಿಯೋ ಹೂಡಿಕೆ ಅಂತಕ್ಕಂಥದ್ದು ಅಥವಾ ವಿದೇಶಿ ಸಾಂಸ್ಥಿಕ ಹೂಡಿಕೆ, ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದು ಹೇಗೆ ಪರಿಣಾಮ ಬೀರುತ್ತೆ. ಈ ಎಲ್ಲ ವಿಷಯಗಳನ್ನು ಕೂಡ ನಾವು ಈ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಅಲ್ಲಿ ಅನಾಲಿಸಿಸ್ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು. And one more important chapters which is also arised in the international economics, that International Finance Institute, ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳ ಬಗ್ಗೆ ನಾವು ಅನಾಲಿಸಿಸ್ ಮಾಡಬೇಕಾಗುತ್ತೆ. ಸೊ ಅದರಲ್ಲಿ ಬ್ರಿಟನ್ ವುಡ್ ಕಾನ್ಫರೆನ್ಸ್, ಬ್ರಿಟನ್ ವುಡ್ ಸಮ್ಮೇಳನ ಅಂದ್ರೆ ಏನು, ಹಾಗೆ ನಮ್ಮ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ವಿಶ್ವ ವ್ಯಾಪಾರ ಸಂಸ್ಥೆ. ಸೊ ಹೌ ಇಟ್ ಎವಲ್ಯೂಟೆಡ್, ವಾಟ್ ಈಸ್ ದ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ವಾಟ್ ಆರ್ ದಿ ಕಾನ್ಫರೆನ್ಸ್ ಆಫ್ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. So what are the functions of World Trade Organization? So adaralli AOA, so agreement on agriculture. I repeat, agreement on agriculture. What are the subsidies box? So what is amber box, what is green box, what is what we call that SND, special and development box. So what is the subsidy rules which is prescribed by World Trade Organization. ಈ ವಿಷಯಗಳ ಜೊತೆಗೆ so TRIPS, trade related intellectual property rights, and TRIMS, trade related investment measure, GATS, so general agreement on trade and services. ಸೊ ಈ ಎಲ್ಲ ವಿಷಯಗಳ ಜೊತೆಗೆ ಸೊ ನಾವು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಆದ ನಂತರ IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂತಕ್ಕಂಥದ್ದು, ವಾಟ್ ಆರ್ ದಿ ಫಂಕ್ಷನ್ಸ್ ಅಂಡ್ ವಾಟ್ ಆರ್ ದಿ ಕರೆಂಟ್ ಅಫೈರ್ಸ್ ವಿಚ್ ಇಸ್ ರಿಲೆವೆಂಟ್ ಟು ದಿ IMF ಆಸ್ ವೆಲ್ ಆಸ್ ವರ್ಲ್ಡ್ ಬ್ಯಾಂಕ್. ಸೊ ವಿಶ್ವ ಬ್ಯಾಂಕಿಗೆ ಸಂಬಂಧಿಸಿದಂತೆ, IMFಗೆ ಸಂಬಂಧಿಸಿದಂತೆ ಹೇಗೆ ನಮ್ಮ ಈ ಕರೆಂಟ್ ಅಫೈರ್ಸ್ ಅಂತಕ್ಕ ನಾವು ಲಿಂಕ್ ಮಾಡಬೇಕು.
ಎಸ್ಪೆಷಲಿ ಐ ವಿಲ್ ಗಿವ್ ಎನ್ ಎಕ್ಸಾಂಪಲ್. ನಾವು ಒಂದು ಉದಾಹರಣೆ ಕೊಡ್ತೇನೆ. ಸಿ ಇನ್ ದಿ 2023 and 24, the Sri Lanka was got complete economic depreciation. ಸೊ ಶ್ರೀಲಂಕಾ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಆರ್ಥಿಕ ಹಿಂಜರಿತ ಸಮಸ್ಯೆ ಅನುಭವಿಸಿತು. On that time, the IMF was extended a special enhanced financial facility for that particular nation. ಆ ರಾಷ್ಟ್ರಕ್ಕೆ ವಿಶೇಷ ಹಣಕಾಸು ಸೌಲಭ್ಯವನ್ನು ಕೊಡ್ತು. ಅದೇ ವರ್ಷ ನಮ್ಮ UPSC ಪ್ರಿಲಿಮ್ಸ್ ಅಲ್ಲಿ ಏನ್ ಪ್ರಶ್ನೆ ಕೇಳಿದಪ್ಪ ಅಂದ್ರೆ, ಸೊ ವಾಟ್ ಆರ್ ದಿ ಸ್ಪೆಷಲ್ ಡೆವಲಪ್ಮೆಂಟ್ incentives which is extended by International Monetary Fund. IMF ಒದಗಿಸ್ತಕ್ಕಂಥ ವಿಶೇಷ ಅಭಿವೃದ್ಧಿ ಸವಲತ್ತುಗಳು ಯಾವುವು? ಸೊ ಹಾಗಾಗಿ ವಿ ಆರ್ ಆಲ್ವೇಸ್ ಕನೆಕ್ಟ್ ವಿತ್ ಕರೆಂಟ್ ಅಫೈರ್ಸ್. ನಾವು ಪ್ರಚಲಿತ ಘಟನೆಗಳಿಗೆ ನಮ್ಮ ಎಲ್ಲ ಸಿಲೆಬಸ್ ಅನ್ನ ಆಲ್ಮೋಸ್ಟ್ ನಾವೇನ್ ಮಾಡ್ತೇವೆ, ಕನೆಕ್ಟ್ ಮಾಡ್ತೇವೆ. ಸೊ ದೀಸ್ ಆರ್ ಆಲ್ ದಿ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ವಿಚ್ ಇಸ್ ಕಮ್ಸ್ ಅಂಡರ್ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್, ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ UPSCಯಲ್ಲಿ ನಾವು ನೋಡ್ಬೇಕಾಗಿರ್ತಕ್ಕಂಥ ಪ್ರಮುಖ ವಿಷಯಗಳು ಅಂತಕ್ಕಂಥದ್ದು. ಡಿಯರ್ ಆಸ್ಪಿರೆಂಟ್ಸ್, ಸೊ ಇಷ್ಟೊತ್ತು ನಾವು UPSC ಪ್ರಿಲಿಮ್ಸ್ ತಯಾರಿಕೆಗೆ ಸಂಬಂಧಿಸಿದಂತೆ ಸೊ ವಾಟ್ ಈಸ್ ಅವರ್ ಎಕನಾಮಿಕ್ ಸಿಲೆಬಸ್, ಸೊ ವಾಟ್ ಆರ್ ದಿ ಇಂಪಾರ್ಟೆಂಟ್ ಟಾಪಿಕ್ಸ್, ಸೊ ಈ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಸೊ ನಾವ್ ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ಮೈನ್ಸ್ ಪ್ರಾಸ್ಪೆಕ್ಟಿವ್. ನಾವು ಮುಖ್ಯ ಪರೀಕ್ಷೆಗೆ ಸಂಬಂಧಿಸಿದಂತೆ ಕೂಡ ನಾವು ತಯಾರು ಮಾಡಬೇಕಾಗ್ತದೆ. ಸೊ ಈ ಮೈನ್ಸ್ ಪ್ರಾಸ್ಪೆಕ್ಟಿವ್ಗೆ ಸಂಬಂಧಪಟ್ಟಂತೆ ನಾವು ಎಕನಾಮಿ ಸಬ್ಜೆಕ್ಟ್ ಅನ್ನ ಡಿಸ್ಕಷನ್ ಮಾಡೋದಾದ್ರೆ, ಸೊ ಅದರಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ನಾವು ನೋಡೋದಾದ್ರೆ, ವಾಟ್ ಈಸ್ ದಿ ಇಂಪ್ಯಾಕ್ಟ್ ಆಫ್ LPG ಆನ್ ಇಂಡಿಯನ್ ಎಕಾನಮಿ, ಭಾರತದ ಆರ್ಥಿಕ ವ್ಯವಸ್ಥೆಯ ಮೇಲೆ. ಸೊ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅಥವಾ NEP ಅಂತ ಏನು ಕರಿತೀವಿ, ಅದರ ಪರಿಣಾಮಗಳೇನು? ಸೊ ಈ ಪ್ರೈವೇಟ್ ಸೆಕ್ಟರ್ ಅಥವಾ ನಮ್ಮ ಪ್ರೈಮರಿ ಸೆಕ್ಟರ್ ಅಥವಾ ಇಂಡಸ್ಟ್ರಿಯಲ್ ಸರ್ವಿಸ್ ಸೆಕ್ಟರ್, ಈ ಎಲ್ಲ ವಲಯಗಳ ಮೇಲೆ ಹೇಗೆ ನಮ್ಮ LPG ಅಥವಾ NEP ಅಂತಕ್ಕಂಥದ್ದು ಪರಿಣಾಮ ಬೀರಿದೆ? So was it positive impact? Was it negative impact? So if it is negative impact, what are that negative impacts? So ಧನಾತ್ಮಕ ಪರಿಣಾಮಗಳು ಬೀರಿದೆಯಾ? ಹಾಗಾದ್ರೆ ಧನಾತ್ಮಕ ಪರಿಣಾಮಗಳು ಯಾವ್ಯಾವು? ಹಾಗೆ ಋಣಾತ್ಮಕ ನೆಗೆಟಿವ್ ಇಂಪ್ಯಾಕ್ಟ್ಸ್ ಇದೆಯಾ? Then what are that negative impacts? So ಋಣಾತ್ಮಕ ಪರಿಣಾಮಗಳೇನು? What is our conclusion for that impact on LPG on Indian economy? So ಈ ಬೇಸ್ ಮೇಲೆ ನಿಮಗೆ ಸೊ ಮೈನ್ಸ್ ಅಲ್ಲಿ UPSC ಅಲ್ಲಿ ಕ್ವಶನ್ಸ್ ರೈಸ್ ಆಗುತ್ತೆ ಅಂತಕ್ಕಂಥದ್ದು. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಟಾಪಿಕ್ ಫಾರ್ UPSC ಮೈನ್ಸ್ ಇಸ್ ದಟ್ ಇನ್ಕ್ಲೂಸಿವ್ ಗ್ರಾಫ್. ವಾಟ್ ಈಸ್ ಇನ್ಕ್ಲೂಸಿವ್ ಗ್ರಾಫ್? ಸೊ ವಾಟ್ ಆರ್ ದಿ ಆಬ್ಜೆಕ್ಟಿವ್ಸ್ ಆಫ್ ಇನ್ಕ್ಲೂಸಿವ್ ಗ್ರಾಫ್? What are the elements of inclusive graph? What are the obstacles of inclusive graph? ಸೊ ಅಂತರ್ಗತ ಬೆಳವಣಿಗೆ ಎಂದರೇನು? ಅಂತರ್ಗತ ಬೆಳವಣಿಗೆ ಉದ್ದೇಶಗಳೇನು? ಅಂತರ್ಗತ ಬೆಳವಣಿಗೆಯ ಅಂಶಗಳು ಯಾವ್ಯಾವು? ಅಂತರ್ಗತ ಬೆಳವಣಿಗೆ ಸಾಧಿಸಲಿಕ್ಕೆ ಏನೆಲ್ಲ ಸಮಸ್ಯೆಗಳಾಗಿದೆ? ಸೊ ಈ ವಿಷಯವು ಕೂಡ ನಮ್ಮ UPSC ಎಕನಾಮಿಗೆ ಸಂಬಂಧಪಟ್ಟಂತೆ, ಮೈನ್ಸ್ಗೆ ಸಂಬಂಧಪಟ್ಟಂತೆ ಪ್ರಮುಖ ವಿಷಯವಾಗಿದೆ. ಡಿಯರ್ ಆಸ್ಪಿರೆಂಟ್ಸ್, so inclusive growth refers where equal distribution of opportunities to everyone without making any discrimination. ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲರಿಗೂ ಕೂಡ ಸಮಾನ ಅವಕಾಶಗಳನ್ನು ಸೃಷ್ಟಿ ಮಾಡತಕ್ಕಂತಹ ಬೆಳವಣಿಗೆಗೆ ನಾವು ಅಂತರ್ಗತ ಬೆಳವಣಿಗೆ ಅಂತ ಕರಿತೇವೆ. So the main objectives of inclusive growth is to provide equal opportunity to everyone. ಸೊ ಎಲ್ಲರಿಗೂ ಸಮಾನ ಅವಕಾಶಗಳನ್ನ ನಿರ್ಮೂಲನೆ ಮಾಡತಕ್ಕಂಥದ್ದು. ದ ಸೆಕೆಂಡ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಇಸ್ ದಟ್ ಸೊ ಡೆವಲಪ್ಮೆಂಟ್ ಬೆನಿಫಿಟ್ಸ್ ಆಸ್ ಟು ಟ್ರಾನ್ಸ್ಫರ್ ಎವ್ರಿ ಒನ್ ವಿದೌಟ್ ಮೇಕಿಂಗ್ ಎನಿ ಡಿಸ್ಕ್ರಿಮಿನೇಷನ್. ಯಾವುದೇ ತಾರತಮ್ಯ ಇಲ್ಲದೆ ಅಭಿವೃದ್ಧಿಯ ಲಾಭಾಂಶಗಳನ್ನ, ಅಭಿವೃದ್ಧಿಯ ಅನುಕೂಲಗಳನ್ನ ಎಲ್ಲರಿಗೂ ಕೂಡ ಒದಗಿಸಿ ಕೊಡ್ತಕ್ಕಂಥದ್ದು. ಎಲಿಮಿನೇಷನ್ ಆಫ್ ಪಾವರ್ಟಿ ಅಂಡ್ ಇನ್ಇಕ್ವಾಲಿಟಿ, ಬಡತನ ಮತ್ತು ಅಸಮಾನತೆಯನ್ನ ಕಡಿಮೆ ಮಾಡತಕ್ಕಂಥದ್ದು. ರಿಡಕ್ಷನ್ ಆಫ್ ಡಿಸ್ಕ್ರಿಮಿನೇಷನ್ ಇನ್ ಟರ್ಮ್ಸ್ ಆಫ್ ಸೆಕ್ಷನ್, in terms of sectors, in terms of sex. ಸೊ ಲಿಂಗದ ಆಧಾರದ ಮೇಲೆ ನಾವು ತಾರತಮ್ಯವನ್ನು ಹೋಗ್ಲಾಡಿಸ್ತಕ್ಕಂಥದ್ದು, ವಲಯವಾರು ತಾರತಮ್ಯ ಹೋಗ್ಲಾಡಿಸ್ತಕ್ಕಂಥದ್ದು. ಅಂದ್ರೆ ಪ್ರಾಥಮಿಕ ವಲಯದ ಅಭಿವೃದ್ಧಿ ಕುಂಠಿತ ಆಗಿದೆ, ಸೇವಾ ವಲಯದ ಅಭಿವೃದ್ಧಿ ಹೆಚ್ಚಾಗಿದೆ. ಈ ರೀತಿ ವಲಯವಾರು ಉಂಟಾಗಿರ್ತಕ್ಕಂಥ ಅಸಮಾನತೆಯನ್ನು ಕಡಿಮೆ ಮಾಡತಕ್ಕಂಥದ್ದು. ರಿಡಕ್ಷನ್ ಆಫ್ ದಿ ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್ ದಿ ರೀಸನ್. ಸೊ ಪ್ರಾದೇಶಿಕವಾರು ಅಸಮಾನತೆ ನಿರ್ಮಾಣ ಆಗಿರ್ತಕ್ಕಂಥ ಕಡಿಮೆ ಮಾಡತಕ್ಕಂಥದ್ದು. ಇಫ್ ಯು ಲುಕ್ ಎಟ್ ದಿ ಸೊ ವಿದರ್ಭ ರೀಸನ್ ಇನ್ ಮಹಾರಾಷ್ಟ್ರ, ದ ಡೆವಲಪ್ಮೆಂಟ್ ಇಸ್ ವೆರಿ ಲೆಸ್. ಇಫ್ ಯು ಲುಕ್ ಎಟ್ ದಿ ವೆಸ್ಟರ್ನ್ ಘಾಟ್ಸ್ of the Maharashtra like Thane,
ಮುಂಬೈ, ಸೊ ನಗಾಪುರ್, ಈ ರೀಸನ್ಸ್ ಅಲ್ಲಿ ಡೆವಲಪ್ಮೆಂಟ್ ಜಾಸ್ತಿ. ಇಫ್ ಯು ಲುಕ್ ಎಟ್ ದಿ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ's development is very less, but compared to ಮೈಸೂರು ಕರ್ನಾಟಕ, so development is good. ಸೊ ಈ ರೀತಿ ಪ್ರಾದೇಶಿಕ ಅಸಮತೋಲನಗಳನ್ನ ಕಡಿಮೆಗೊಳಿಸೋದ್ರ ಮೂಲಕ ಸೊ ನಮ್ಮ ಅಂತರ್ಗತ ಬೆಳವಣಿಗೆ ಇನ್ಕ್ಲೂಸಿವ್ ಗ್ರೌತ್ ಅನ್ನ ಸಾಧನೆ ಮಾಡಬೇಕಂತಕ್ಕಂಥದ್ದು, ವುಮನ್ ಎಂಪವರ್ಮೆಂಟ್, ಮಹಿಳಾ ಸಬಲೀಕರಣ, ಸೊ ಇವೆಲ್ಲವೂ ಕೂಡ ಇನ್ಕ್ಲೂಸಿವ್ ಗ್ರೌತ್ ನ ಉದ್ದೇಶ ಆಗಿರ್ತದೆ ಅಂತಕ್ಕಂಥದ್ದು. ದೆನ್ ವಾಟ್ ಆರ್ ದಿ ಎಲಿಮೆಂಟ್ಸ್ ಆಫ್ ದಿ ಇನ್ಕ್ಲೂಸಿವ್ ಗ್ರೌತ್? ಅಂತರ್ಗತ ಬೆಳವಣಿಗೆಯ ಪ್ರಮುಖ ಅಂಶಗಳೇನಪ್ಪ ಅಂತ ಕೇಳಿದ್ರೆ, ದ ಫಸ್ಟ್ ಒನ್ ಈಸ್ ಸ್ಕಿಲ್ ಟ್ರೈನಿಂಗ್, ಕೌಶಲ್ಯ ಅಭಿವೃದ್ಧಿ ಅಂತಕ್ಕಂಥದ್ದು, ಅಂಡ್ ಕ್ರಿಯೇಷನ್ ಆಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ, ಉದ್ಯೋಗ ಅವಕಾಶಗಳ ನಿರ್ಮಾಣ ಮಾಡಿಕೊಡ್ತಕ್ಕಂಥದ್ದು, ಅಂಡ್ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರೀಸ್, ಕೈಗಾರಿಕೆಗಳ ಅಭಿವೃದ್ಧಿ, ಅಟ್ರಾಕ್ಟಿಂಗ್ ದಿ ಇನ್ವೆಸ್ಟ್ಮೆಂಟ್ ಅಂಡ್ ಕ್ಯಾಪಿಟಲ್, ಬಂಡವಾಳ ಮತ್ತು ಸೊ ಹೂಡಿಕೆಗಳ ಆಕರ್ಷಣೆ ಅಂತಕ್ಕಂಥದ್ದು, ಎಲಿಮಿನೇಷನ್ ಆಫ್ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಆರ್ ಎರಾಡಿಕೇಶನ್ ಆಫ್ ಎನ್ವಿರಾನ್ಮೆಂಟ್ ಪೊಲ್ಯೂಷನ್, ಪರಿಸರ ಸಂರಕ್ಷಣೆ ಮಾಡತಕ್ಕಂಥದ್ದು, ಹಾಗೆ ಸೊ ಎಲಿಮಿನೇಷನ್ ಆಫ್ ರೀಜನಲ್ ಇಂಬ್ಯಾಲೆನ್ಸ್, ಪ್ರಾದೇಶಿಕ ಅಸಮತೋಲನವನ್ನ ನಿರ್ಮೂಲನೆ ಮಾಡತಕ್ಕಂಥದ್ದು. ಸೊ ಇವೆಲ್ಲವೂ ಕೂಡ ಸೊ ನಿಮ್ಮ ಮುಖ್ಯ ಪರೀಕ್ಷೆಯಲ್ಲಿ ನಮ್ಮ ಅಂತರ್ಗತ ಬೆಳವಣಿಗೆಯ ಪ್ರಮುಖ ಅಂಶಗಳಾಗಿವೆ ಅಂತಕ್ಕಂಥದ್ದು. ದೆನ್ ವಾಟ್ ಆರ್ ದಿ ಅಬ್ಸ್ಟಾಕಲ್ ಫಾರ್ ದಿ ಇನ್ಕ್ಲೂಸಿವ್ ಗ್ರಾತ್? ವೈ ವಿ ಆರ್ ನಾಟ್ ಏಬಲ್ ಟು ಅಚೀವ್ ಇನ್ಕ್ಲೂಸಿವ್ ಗ್ರಾತ್? ಯಾಕೆ ನಾವು ಅಂತರ್ಗತ ಬೆಳವಣಿಗೆಯನ್ನು ಸಾಧನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ಸೊ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಸ್ಟಿಲ್ ವಿ ಆರ್ ಫೇಸಿಂಗ್ ದಿ ಪ್ರಾಬ್ಲಮ್ ಆಫ್ ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೇವೆ. ಸೊ ಸ್ಟಿಲ್ ವಿ ಆರ್ ಫೇಸಿಂಗ್ ದಿ ಪ್ರಾಬ್ಲಮ್ ಆಫ್ ಪಾವರ್ಟಿ, ಸೊ ಬಡತನ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೇವೆ. ಸೊ ಸ್ಟಿಲ್ ವಿ ಆರ್ ಫೇಸಿಂಗ್ ದಿ ಪ್ರಾಬ್ಲಮ್ ಆಫ್ ಕರಪ್ಷನ್, ಸೊ ಭ್ರಷ್ಟಾಚಾರದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೇವೆ. ಸ್ಟಿಲ್ ವಿ ಆರ್ ಫೇಸಿಂಗ್ ದಿ ಪ್ರಾಬ್ಲಮ್ ಆಫ್ ಲ್ಯಾಕ್ ಆಫ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್, ಮೂಲಭೂತ ಸೌಕರ್ಯಗಳ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೇವೆ. ಸೊ ಈ ಕಾರಣದ ಹಿನ್ನೆಲೆಯಲ್ಲಿ ಸೊ ನಾವು ಅಂತರ್ಗತ ಬೆಳವಣಿಗೆ ಸಾಧಿಸಕ್ಕಾಗಿಲ್ಲ. ಸಿ, ದಿಸ್ ಇಸ್ ಅ ಪ್ಯಾಟ್ರನ್ ಆಫ್ ಮೈನ್ಸ್. ಸೊ ಇನ್ಕ್ಲೂಸಿವ್ ಗ್ರೌತ್ ಬಗ್ಗೆ ಕೇಳಿದ್ರೆ ಸೊ ಈ ವ್ಯವಸ್ಥಿತವಾಗಿ ನೀವು ಅನಾಲಿಸಿಸ್ ಮಾಡಬೇಕಾಗ್ತದೆ. ಸೊ ದಿಸ್ ಅಬೌಟ್ ಇನ್ಕ್ಲೂಸಿವ್ ಗ್ರೌತ್ ಫಾರ್ ಎಕ್ಸ್ಕ್ಲೂಸಿವ್ಲಿ UPSC mains. The one more important topic which is relevant to the UPSC mains in economy, that the irrigation facility. So what are the types of irrigation? So what are the cropping pattern? So what are the irrigation projects has been implemented? What are the problems of irrigation while extension in India? So what are the interstate water dispute? So ಅಂತಾರಾಜ್ಯ ನದಿ ವಿವಾದಗಳೇನು, ನೀರಾವರಿಯ ವಿಧಗಳೇನು, ಸೊ ಬೆಳೆಯ ಸ್ವರೂಪ ಏನು, ಈ ವಿಷಯಗಳ ಬಗ್ಗೆ ಕೂಡ ನಾವು ಮೈನ್ಸ್ ಅಲ್ಲಿ ಚರ್ಚೆ ಮಾಡಬೇಕಾಗ್ತದೆ. ಅದರ ಜೊತೆಗೆ ವಾಟ್ ಆರ್ ದಿ ಪ್ರಾಬ್ಲಮ್ಸ್ ಆಫ್ ಅಗ್ರಿಕಲ್ಚರ್, ಕೃಷಿಯ ಸಮಸ್ಯೆಗಳೇನಿದೆ, ಹಾಗೆ ಆ ಕೃಷಿಯ ಸಮಸ್ಯೆಗಳ ಜೊತೆಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್, ವಾಟ್ ಆರ್ ದಿ ಇಶ್ಯೂಸ್ ಆಫ್ ದಿ MSP, ಕನಿಷ್ಠ ಬೆಂಬಲ ಬೆಲೆಯ ಸಮಸ್ಯೆಗಳು ಯಾವ ರೀತಿ ಇದೆ. ಸೊ ವೈ ಗವರ್ಮೆಂಟ್ ಆಫ್ ಇಂಡಿಯಾ ಇಸ್ ಅನ್ಏಬಲ್ ಟು ಎಕ್ಸ್ಟೆಂಡ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಟು ಎವ್ರಿ ಕ್ರಾಪ್, ಎಲ್ಲಾ ಬೆಳೆಗಳಿಗೂ ಕೂಡ ಯಾಕೆ ನಮ್ಮ ಭಾರತ ಸರ್ಕಾರ ಈ ಕನಿಷ್ಠ ಬೆಂಬಲ ಬೆಲೆ ಅನ್ನೋ ಪರಿಕಲ್ಪನೆಯನ್ನ ವಿಸ್ತರಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ವಾಟ್ ಆರ್ ದಿ ರೆಕಮೆಂಡೇಶನ್ಸ್ ಆಫ್ ನ್ಯಾಷನಲ್ ಕಮಿಷನ್ ಆನ್ ಫಾರ್ಮರ್ಸ್? ಸೊ ನಮ್ಮ ರಾಷ್ಟ್ರೀಯ ರೈತರ ಆಯೋಗದ ಶಿಫಾರಸುಗಳು ಏನಿದೆ, ಎಸ್ಪೆಷಲಿ ಆನ್ what we called MSP, minimum support price, ಕನಿಷ್ಠ ಬೆಂಬಲ ಬೆಲೆಗೆ ಸಂಬಂಧಿಸಿದಂತೆ ಸೊ ಏನು ರೆಕಮೆಂಡೇಶನ್ಸ್ ಕೋಟ್ ಮಾಡಿದೆ ಅಂತಕ್ಕಂಥದ್ದು. ಇದರ ಜೊತೆಗೆ ಫುಡ್ ಪ್ರಾಸೆಸಿಂಗ್ ಇಂಡಸ್ಟ್ರಿ, ಸೊ ಆಹಾರ ಸಂಸ್ಕರಣಾ ಕೈಗಾರಿಕೆ ಅಂತಕ್ಕಂಥದ್ದು. ಸೊ ವಾಟ್ ಈಸ್ ದಿ ಇಂಪ್ಯಾಕ್ಟ್ ಆಫ್ ಫುಡ್ ಪ್ರಾಸೆಸಿಂಗ್ ಇಂಡಸ್ಟ್ರೀಸ್ ಆನ್ ಇಂಡಿಯನ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್? ಭಾರತದ ಕೃಷಿ ಕ್ಷೇತ್ರದ ಅಭಿವೃದ್ಧಿಗಾಗಿ ನಮ್ಮ ಆಹಾರ ಸಂಸ್ಕರಣಾ ವಲಯದ ಮಹತ್ವ ಏನಿದೆ? ವಾಟ್ ಆರ್ ದಿ ಇನೋವೇಟಿವ್ ಟೆಕ್ನಾಲಜಿ ಹಸ್ ಬಿನ್ implemented by Indian government for the development of what we called food processing industry, ಆಹಾರ ಸಂಸ್ಕರಣಾ ಕೈಗಾರಿಕೆ ಅಭಿವೃದ್ಧಿಗಾಗಿ ನಮ್ಮ ಭಾರತ ಸರ್ಕಾರ ಏನೆಲ್ಲ ನಾವೀನ್ಯ ತಂತ್ರಜ್ಞಾನಗಳನ್ನು ಅನುಸರಣೆ ಮಾಡಿದೆ, ಅನುಷ್ಠಾನ ಮಾಡಿದೆ. ಸೊ ಟೆಕ್ನಾಲಜಿ ಲೆಡ್ ಡೆವಲಪ್ಮೆಂಟ್, ತಂತ್ರಜ್ಞಾನ ಆಧಾರಿತ ಅಭಿವೃದ್ಧಿ ಅಂತಕ್ಕಂಥ ಪರಿಕಲ್ಪನೆ, ಹೌ ದಟ್ ಟೆಕ್ನಾಲಜಿ ಲೆಡ್ ಗ್ರೌತ್ ಸೊ ಕೆನ್ ಇಂಪ್ಯಾಕ್ಟ್ ಆನ್ ಎಕನಾಮಿಕ್ ಡೆವಲಪ್ಮೆಂಟ್, ತಂತ್ರಜ್ಞಾನ ಆಧಾರಿತ ಪ್ರಗತಿ ಅಂತಕ್ಕಂಥದ್ದು ಆರ್ಥಿಕ ಪ್ರಗತಿಯ ಮೇಲೆ ಹೇಗೆ ಪರಿಣಾಮ ಬೀರ್ತಾ ಇದೆ. ಸೊ ಅದರ ಜೊತೆಗೆ ಸೊ ವಾಟ್ ಆರ್ ದಿ ಇಂಪಾರ್ಟೆಂಟ್ ಇಶ್ಯೂಸ್ and what are the important schemes were implemented by Indian government for the development of both agriculture as well as irrigation. ಸೊ ನೀರಾವರಿ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಮತ್ತು ಹಾಗೆ ನಮ್ಮ ಕೃಷಿ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅಂಡ್ ವೆಲ್ಫೇರ್ ಆಫ್ ದಿ ಫಾರ್ಮರ್ಸ್, ರೈತರ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಹೇಗೆ ಸೊ ನಮ್ಮ ಸರ್ಕಾರ ಯೋಜನೆಗಳನ್ನು ಅನುಷ್ಠಾನ ಮಾಡಿದೆ ಅಂಡ್ ವಾಟ್ ಈಸ್ ದಿ ಇಂಪ್ಯಾಕ್ಟ್ ಆಫ್ ದಟ್ ಸ್ಕೀಮ್ಸ್ ಆನ್ ದಿ ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್ ಆಸ್ ವೆಲ್ as ಫಾರ್ಮರ್ಸ್. ರೈತರು ಮತ್ತು ಕೃಷಿ ಅಭಿವೃದ್ಧಿ
ಅಭಿವೃದ್ಧಿಗೆ ಸರ್ಕಾರ ಜಾರಿಗೆ ತಂದ ಯೋಜನೆಗಳು ಹೇಗೆ ಪರಿಣಾಮಕಾರಿ ಆಗ್ತಾ ಇದೆ, ಈ ವಿಷಯಗಳ ಬಗ್ಗೆ ನಾವು ಮುಖ್ಯ ಪರೀಕ್ಷೆಯಲ್ಲಿ ಸಂಪೂರ್ಣವಾಗಿ ಅನಾಲಿಸಿಸ್ ಮಾಡಬೇಕಾಗ್ತದೆ ಅಂತಕ್ಕಂಥದ್ದು. And one more important topic which I would like to discuss in the mains, especially which is relevant to the in an economy, that is infrastructure. ಮೂಲಭೂತ ಸೌಕರ್ಯ ಅಂತಕ್ಕಂಥದ್ದು. ಸೊ ಇನ್ಫ್ರಾಸ್ಟ್ರಕ್ಚರ್, ಸೊ ವಾಟ್ ಆರ್ ದಿ ಟೈಪ್ಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್, what is economic infrastructure, what is social infrastructure, so how economic infrastructure plays an important role in the development, ಅಭಿವೃದ್ಧಿಯಲ್ಲಿ ಹೇಗೆ ನಮ್ಮ ಆರ್ಥಿಕ ಮೂಲಭೂತ ಸೌಕರ್ಯಗಳು ಪ್ರಮುಖ ಪಾತ್ರ ವಹಿಸುತ್ತೆ. ಸೊ what is the transportation facility, what is the energy sector in India, what is the irrigation, what is the industrial development. ಸೊ ಇವೆಲ್ಲವೂ ಕೂಡ ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಮೈನ್ಸ್ ಪ್ರಾಸ್ಪೆಕ್ಟಿವ್ ಅಲ್ಲಿ ನೀವು ಡಿಸ್ಕಷನ್ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಒನ್ ಮೋರ್ ಇಂಪಾರ್ಟೆಂಟ್ ಟಾಪಿಕ್ ವಿಚ್ ಇಸ್ ಕಮ್ಸ್ ಅಂಡರ್ ದಿ ಇನ್ಫ್ರಾಸ್ಟ್ರಕ್ಚರ್, ದಟ್ ಈಸ್ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್. ಸೊ ಆ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಸಾಮಾಜಿಕ ಮೂಲಭೂತ ಸೌಕರ್ಯ ಪರಿಕಲ್ಪನೆಯಲ್ಲಿ ಸೊ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಅಂತಕ್ಕಂಥದ್ದು, ಹೌಸಿಂಗ್ ಫೆಸಿಲಿಟಿ ಅಂತಕ್ಕಂಥದ್ದು, ಹೆಲ್ತ್ ಅಂಡ್ ಎಜುಕೇಶನ್ ಫೆಸಿಲಿಟಿ, ಶಿಕ್ಷಣ ಮತ್ತು ಆರೋಗ್ಯ ಸೌಲಭ್ಯ, ಸ್ಯಾನಿಟೇಷನ್ ಫೆಸಿಲಿಟಿ. ಸೊ ದೀಸ್ ಆರ್ ಆಲ್ ದಿ ಫ್ಯಾಕ್ಟರ್ಸ್ ಕಮ್ಸ್ ಅಂಡರ್ ದಿ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್. ಸೊ ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ದಿ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಮೈನ್ಸ್ ಪ್ರಾಸ್ಪೆಕ್ಟಿವ್. ನಾವು ಈ ಮುಖ್ಯ ಪರೀಕ್ಷೆ ಉದ್ದೇಶದಿಂದ ಈ ಒಂದು ಸಾಮಾಜಿಕ ಮೂಲಭೂತ ಸೌಕರ್ಯ, ಒಟ್ಟಾರೆಯಾಗಿ ಮೂಲಭೂತ ಸೌಕರ್ಯಗಳ ಬಗ್ಗೆ ನಾವು ಅನಾಲಿಸಿಸ್ ಮಾಡಬೇಕಾಗ್ತದೆ ಅಂತಕ್ಕಂಥದ್ದು. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಟಾಪಿಕ್ ಫಾರ್ UPSC ಮೈನ್ಸ್, ದಟ್ ಈಸ್ ಲ್ಯಾಂಡ್ ರಿಫಾರ್ಮ್ಸ್. What is the concept of land reforms? Why government want to implement this concept in India? So what are the objectives of land reforms? What are the land reforms methods? And most important fact, that what is the impact of land reforms? So ಭಾರತದಲ್ಲಿ ಭೂ ಸುಧಾರಣೆ ಅಂದರೆ ಏನು, ಭೂ ಸುಧಾರಣೆಯ ಐತಿಹಾಸಿಕ ಹಿನ್ನೆಲೆ ಏನು, ಭೂ ಸುಧಾರಣೆಯ ಉದ್ದೇಶಗಳೇನು, ಭೂ ಸುಧಾರಣೆಯ ಮಾದರಿಗಳೇನು, ಹಾಗೆ ಭೂ ಸುಧಾರಣೆಯ ಫಲಿತಾಂಶಗಳೇನು. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೊ ಈ ಪರಿಕಲ್ಪನೆ ಏನು ಹೇಳುತ್ತಪ್ಪ ಅಂದ್ರೆ, ಸೊ ಇಂಪ್ಯಾಕ್ಟ್ ಆಫ್ ಲ್ಯಾಂಡ್ ರಿಫಾರ್ಮ್ಸ್ ಆನ್ ದಿ ಇಂಡಿಯಾ, ಭಾರತದಲ್ಲಿ ಭೂ ಸುಧಾರಣೆ ಪರಿಣಾಮ ಅಂತ ಹೇಳಬೇಕಾದ್ರೆ ವಿ ಹ್ಯಾವ್ ಟು ಕ್ಲಾಸಿಫೈ ಟೂ ಥಿಂಗ್ಸ್, ಪಾಸಿಟಿವ್ ಇಂಪ್ಯಾಕ್ಟ್ ಅಂಡ್ ನೆಗೆಟಿವ್ ಇಂಪ್ಯಾಕ್ಟ್. ಸೊ ಧನಾತ್ಮಕ ಪರಿಣಾಮಗಳು ಇದೆ, ಅಂದ್ರೆ ಈ ಭೂ ಸುಧಾರಣೆಯ ಪರಿಣಾಮ ಒಳ್ಳೆಯದು ಇದೆ, ಕೆಟ್ಟದ್ದು ಆಗಿದೆ. ಹಾಗಾದರೆ ವಾಟ್ ಆರ್ ದಿ ಪಾಸಿಟಿವ್ ಇಂಪ್ಯಾಕ್ಟ್ಸ್ ಅಂಡ್ ವಾಟ್ ಆರ್ ದಿ ನೆಗೆಟಿವ್ ಇಂಪ್ಯಾಕ್ಟ್ಸ್? ಸೊ ಧನಾತ್ಮಕ ಪರಿಣಾಮಗಳೇನು, ಋಣಾತ್ಮಕ ಪರಿಣಾಮಗಳೇನು, ಅಂಡ್ ವಾಟ್ ಈಸ್ ದಿ ಕನ್ಕ್ಲೂಷನ್ ಅಂಡ್ ವಾಟ್ ಈಸ್ ದಿ ಫೈನಲ್ ಔಟ್ಪುಟ್ ಆಫ್ ದಿ ಲ್ಯಾಂಡ್ ರಿಫಾರ್ಮ್ಸ್ ಇನ್ ಇಂಡಿಯಾ? ಸೊ ಈ ವಿಷಯಗಳ ಜೊತೆಗೆ ಸೊ ಮತ್ತೊಂದು ಪ್ರಮುಖ ಪರಿಕಲ್ಪನೆ ನಮ್ಮ ಆರ್ಥಿಕತೆಗೆ ಸಂಬಂಧಿಸಿದಂತೆ ಇನ್ವೆಸ್ಟ್ಮೆಂಟ್ ಮಾಡೆಲ್. ಸೊ ಹೂಡಿಕೆ ಮಾದರಿಗಳಂತಕ್ಕಂಥದ್ದು. ಸೊ ವಾಟ್ ಆರ್ ದಿ ಇನ್ವೆಸ್ಟ್ಮೆಂಟ್ ಮಾಡೆಲ್ಸ್ ಅಂಡ್ ಸ್ಪೆಷಲಿ ಇನ್ ಇ ಕಾಮರ್ಸ್. ಸೊ ಇ ಕಾಮರ್ಸ್ಗೆ ಸಂಬಂಧಪಟ್ಟಂತೆ ಹೂಡಿಕೆ ಮಾದರಿಗಳು ಏನು, ಆ ಹೂಡಿಕೆ ಮಾದರಿಗಳ ಅನುಸರಣೆ ಮಾಡೋದ್ರಿಂದ ಹೇಗೆ, ಹೌ ಇಟ್ ಈಸ್ ಇಂಪ್ಯಾಕ್ಟ್ ಆನ್ ದಿ ಡೆವಲಪ್ಮೆಂಟ್ ಆಫ್ ಇ ಕಾಮರ್ಸ್ ಸೆಕ್ಟರ್ ಅಂಡ್ ಸ್ಪೆಷಲಿ ದೇ ಫೋಕಸ್ ಆನ್ ದಿ ಸರ್ವಿಸ್ ಸೆಕ್ಟರ್. ಸಿ ಹೌ ಸರ್ವಿಸ್ ಸೆಕ್ಟರ್ ಎಮರ್ಜಿಂಗ್ ಆಸ್ ಎ ಇಂಪಾರ್ಟೆಂಟ್ ಸೆಕ್ಟರ್ ಇನ್ ಇಂಡಿಯಾ. ಸೊ ಸರ್ವಿಸ್ ಸೆಕ್ಟರ್ ಲೆಡ್, ಸರ್ವಿಸ್ ಲೆಡ್ ಗ್ರೌತ್, ಸೇವಾ ವಲಯದ ನಿರ್ಧಾರಿತ ಆರ್ಥಿಕ ಪ್ರಗತಿ ಆಗ್ಲಿಕ್ಕೆ ಹೂಡಿಕೆ ಮಾದರಿಗಳಂತಕ್ಕಂಥದ್ದು ಹೇಗೆ ಪರಿಣಾಮ ಬೀರ್ತಾ ಇದೆ? So what are the main components of the service sector? So especially in the R&D, research and development ಗೆ ಸಂಬಂಧಪಟ್ಟಂತೆ, and especially on the insurance sector, ವಿಮಾ ವಲಯಕ್ಕೆ ಸಂಬಂಧಿಸಿದಂತೆ, and especially on the transportation sector. So ಸಾರಿಗೆ ಮತ್ತು ಸಂಪರ್ಕ ವಲಯಕ್ಕೆ ಸಂಬಂಧಪಟ್ಟಂತೆ, ಸೊ ಈ ರಿಯಲ್ ಎಸ್ಟೇಟ್ ಸೆಕ್ಟರ್, ಸೊ ರಿಯಲ್ ಎಸ್ಟೇಟ್ ವಲಯಕ್ಕೆ ಸಂಬಂಧಿಸಿದಂತೆ ಸೇವಾ ವಲಯ ಅಂತಕ್ಕಂಥದ್ದು ಹೇಗೆ ಪ್ರಮುಖ ಪಾತ್ರ ನಿರ್ವಹಣೆ ಮಾಡ್ತಾ ಇದೆ? ಈ ಎಲ್ಲ ವಿಷಯಗಳನ್ನು ಕೂಡ ಮುಖ್ಯ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅರ್ಥಶಾಸ್ತ್ರ ಅಥವಾ ಎಕಾನಮಿಯಲ್ಲಿ ನಾವು ಡಿಸ್ಕಷನ್ ಮಾಡ್ತೇವೆ. ಸೊ ಡಿಯರ್ ಆಸ್ಪಿರೆಂಟ್ಸ್, ಸೊ ಎಕಾನಮಿ ಅಂತಕ್ಕಂಥದ್ದು ಸಚ್ ಅನ್ ಈಸಿ ಟಾಪಿಕ್ ದಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಸೊ ಅರ್ಥಶಾಸ್ತ್ರ ಅಂತಕ್ಕಂಥದ್ದು UPSC ತಯಾರಿಯಲ್ಲಿ ಅತ್ಯಂತ ಸರಳ ವಿಷಯ, ಆದರೆ ಸಮರ್ಪಕವಾಗಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸೊ ಇಫ್ ಯು ಆರ್ ಅನ್ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಬಿಕೇಮ್ ವೆರಿ ಡಿಫಿಕಲ್ಟ್, ಬಟ್ ಇಟ್ ಈಸ್ ಇನ್ ವೆರಿ ಈಸಿ, ಬಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಸೊ ನೀವು ಸಮರ್ಪಕವಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ UPSC ತಯಾರಿಗೆ ಸಂಬಂಧಪಟ್ಟಂತೆ ಇದು ತುಂಬಾ ಕಠಿಣ ವಿಷಯ ಆಗ್ತದೆ. ಆದರೆ ಸೊ ವೆನ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಪ್ರಾಪರ್ಲಿ, ಇಟ್ ಈಸ್ ಅನ್ ಹೈಯೆಸ್ಟ್ ಸ್ಕೋರಿಂಗ್ ಸಬ್ಜೆಕ್ಟ್.
ಸೊ ಇಫ್ ಯು ಲುಕ್ ಎಟ್ ದಿ 2026 ಯು ಪಿ ಎಸ್ ಸಿ ಪ್ರಿಲಿಮ್ಸ್ 2026ರ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಪರೀಕ್ಷೆ ನೋಡೋದಾದ್ರೆ ಮೋರ್ ದ್ಯಾನ್ 16 ಕ್ವಶನ್ಸ್ ಅರೈಸ್ ಇನ್ ಇಕಾನಮಿ, 16ಕ್ಕೂ ಹೆಚ್ಚಿನ ಪ್ರಶ್ನೆಗಳು ಸೊ ನಮ್ಮ ಅರ್ಥಶಾಸ್ತ್ರ ವಿಭಾಗದಲ್ಲಿ ಉಲ್ಲೇಖ ಆಗಿದೆ. ಸೊ ಮೋರ್ ದ್ಯಾನ್ 6 ಕ್ವಶನ್ಸ್ ಅರೈಸ್ ಇನ್ ದಿ ಮೈನ್ಸ್, 6 ಪ್ರಶ್ನೆಗಳಂತಕ್ಕಂಥದ್ದು ನಮ್ಮ ಸೊ ಎಕಾನಮಿಯಲ್ಲಿ ಮೇನ್ಸ್ ಅಲ್ಲಿ ರೈಸ್ ಆಗಿದೆ. ಹಾಗಾಗಿ ಅಂಡ್ ಸಚ್ ಅನ್ ಇಂಪಾರ್ಟೆಂಟ್ ಟಾಪಿಕ್, ಇಂಪಾರ್ಟೆಂಟ್ ಸಬ್ಜೆಕ್ಟ್, ಸೊ ದಟ್ ಈಸ್ ಎಕಾನಮಿ. ಸೊ ನಾನು ನಿಮಗಾಗಿ ಅರ್ಥಶಾಸ್ತ್ರ ವಿಷಯವನ್ನ, ಎಕಾನಮಿ ಟಾಪಿಕ್ ಅನ್ನ ಯು ಪಿ ಸಿ ತಯಾರಿಕೆಗಾಗಿ ಬೋಧನೆ ಮಾಡಲಿಕ್ಕೆ ರೆಡಿ ಇದ್ದೇನೆ. ಆರ್ ಯು ರೆಡಿ? ಸೊ ನೀವು ಸಿದ್ಧರಿದ್ದೀರಾ? ಸೊ ಡೋಂಟ್ ಫರ್ಗೆಟ್ ದಿಸ್ ಮಂತ್ 27 we are going to launch bilingual course for UPSC. ಸೊ ಇದೇ ತಿಂಗಳು 27ನೇ ತಾರೀಕು ನಾವು ಹೊಸದಾಗಿ ಸೊ ಬೈಲಿಂಗ್ವಲ್ ದ್ವಿಭಾಷೆಯಲ್ಲಿ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಈ ಕೋರ್ಸ್ ಅನ್ನು ಲಾಂಚ್ ಮಾಡ್ತಾ ಇದ್ದೇವೆ. ಅಂಡ್ ಸ್ಪೆಷಲಿ ದಿಸ್ ಕೋರ್ಸ್ ಫಾರ್ ಪ್ರಿಪೇರ್ಡ್ ಸ್ಪೆಷಲಿ ಹೂ ಬಿಲಾಂಗ್ಸ್ ಟು ದಿ ರೂರಲ್ ಏರಿಯಾ, ಯಾರು ಗ್ರಾಮೀಣ ಪ್ರದೇಶ ಅಭ್ಯರ್ಥಿಗಳಿದ್ದಾರೆ, ದೋಸ್ ವಾಸ್ ಸ್ಟಡಿ ಇನ್ ದಿ ಕನ್ನಡ ಮೀಡಿಯಂ, ಸೊ ಯಾರು ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿದ್ದಾರೆ ಅವರಿಗಾಗಿ. ಸೊ ಯಾಕೆ ಈ ವಿಶೇಷವಾದ ಕೋರ್ಸ್ ಅಪ್ ಅಂತ ಕೇಳಿದ್ರೆ, ಸೊ ಸಮ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಆರ್ ವಿಲ್ಲಿಂಗ್ ಟು what we call that, ಸೊ ನಮ್ಮ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಯು ಪಿ ಎಸ್ ಸಿ ತಯಾರಿಗಾಗಿ ನಾವು ಕೂಡ ಯು ಪಿ ಎಸ್ ಸಿ ಕ್ಲಿಯರ್ ಮಾಡಬೇಕಂತೇಳಿ ಮಾನಸಿಕ ಸಿದ್ಧತೆ ಆಗ್ತಾರೆ. ಬಟ್ ದೇ ಆರ್ ವೆರಿ ಫಿಯರ್ ಅಬೌಟ್ ಇಂಗ್ಲಿಷ್ ಅಂಡ್ ಯು ಪಿ ಎಸ್ ಸಿ. ಸೊ ಅವರು ಯು ಪಿ ಎಸ್ ಸಿ ಮತ್ತು ಆಂಗ್ಲ ಭಾಷೆಗೆ, ಇಂಗ್ಲಿಷ್ ಭಾಷೆಗೆ ಎದುರುಕೊಂಡು ಅವರ ಕನಸನ್ನ ನನಸು ಮಾಡಿಕೊಳ್ಳದೆ ಸೊ ಹಿಂದೆ ಸರಿತಾರೆ. ಆ ರೀತಿ ಆಗಬಾರದು ಅನ್ನೋ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ವಿನಯ್ ಕುಮಾರ್ ಸರ್ ಸಾರಥ್ಯದಲ್ಲಿ ಸೊ ಬೈಲಿಂಗ್ವಲ್ ಕೋರ್ಸ್ ಅನ್ನು ಲಾಂಚ್ ಮಾಡಿದ್ದೇವೆ. ಇದರ ಉಪಯೋಗವನ್ನು ನೀವೆಲ್ಲ ಪಡ್ಕೊಳ್ಬೇಕು ಅಂತೇಳಿ ನಾನು ಕೋರ್ಕೊಳ್ತಾ ಇದ್ದೇನೆ. ಸೊ ಅಗೈನ್ ದಿಸ್ ಇಸ್ ಮಹೇಶ್ ಎಸ್ ಪಾವಗಡ, ಆನರಿ ಅಡ್ವೈಸರ್. ಸೊ ಸಿ ಯು ಇನ್ ದಿ ಕ್ಲಾಸ್ ರೂಮ್. ಥ್ಯಾಂಕ್ ಯು ವೆರಿ ಮಚ್.